ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಇಪ್ಪತ್ತೆಂಟು ಶಿವಾಗಮಗಳನ್ನಾಧಾರವಾದಂಥ ಪಂಚಾಚಾರ್ಯರು ಮತ್ತು ಪಂಚ ಮಹರ್ಷಿಗಳ ಒಂದು ಸಂವಾದಗಳ ಸಂಗ್ರಹ ಇದು. ರೇಣುಕಾದಿ ಪಂಚಾಚಾರ್ಯರು, ಅಗಸ್ತ್ಯಾದಿ ಪಂಚ ಮಹರ್ಷಿಗಳ ಸಂವಾದ. ಶಿವಯೋಗಿ ಶಿವಾಚಾರ್ಯರು ಅದನ್ನು ಸಂಗ್ರಹ ಮಾಡಿದ್ದಾರೆ. ಸಿದ್ಧಾಂತ ಶಿಖಾಮಣಿಯನ್ನು ಒಂದು ಭಗವದ್ಗೀತೆಯ ಉಪಾಧಿಯಲ್ಲಿ ನಾವು ಪರಿಗಣಿಸಿದರೆ ಅಲ್ಲಿ ಕೃಷ್ಣ ಅರ್ಜುನರ ಸಂವಾದ ಅದನ್ನು ಸಂಗ್ರಹಿಸಿದವರು ವ್ಯಾಸ ಮಹರ್ಷಿಗಳು. ಅದೇ ರೀತಿ ಇಲ್ಲಿ ರೇಣುಕಾದಿ ಪಂಚಾಚಾರ್ಯರು ಮತ್ತು ಅಗಸ್ತ್ಯಾದಿ ಪಂಚ ಮಹರ್ಷಿಗಳ ಸಂವಾದ. ಆ ಸಂವಾದದ ಶ್ಲೋಕಗಳನ್ನು ಸಂಗ್ರಹಿಸಿದವರು ಶಿವಯೋಗಿ ಶಿವಾಚಾರ್ಯರು. ಅಲ್ಲಿ ವೇದಗಳು, ಉಪನಿಷತ್ತುಗಳು, ವೇದಗಳ 4 ಭಾಗಗಳಿರ್ತಾವೆ. ವೇದಗಳಲ್ಲಿ 4 ಪಾದಗಳು. ವೇದಗಳಲ್ಲಿ ಬ್ರಾಹ್ಮಣ, ಸಂಹಿತೆ, ಆರಣ್ಯಕ, ಉಪನಿಷತ್. ಈ ರೀತಿ 4 ಪಾದಗಳಲ್ಲಿ ಕೊನೆಯ ಭಾಗ, ವೇದಗಳ ಕೊನೆಯ ಭಾಗಕ್ಕೆ ಉಪನಿಷತ್ತುಗಳಂತರ. ಆ ಉಪನಿಷತ್ತುಗಳನ್ನು ಆಧರಿಸಿದಂತಹ ಗ್ರಂಥ ಭಗವದ್ಗೀತೆ. ಇಲ್ಲಿ ಏನದ ಆಗಮಗಳ ಕೊನೆಯ ಭಾಗ, ಅದಕ್ಕೆ ಸಿದ್ಧಾಂತ ಅಂತಾರೆ. ವೇದಗಳ ಕೊನೆಯ ಭಾಗ ವೇದಾಂತ, ಆಗಮಗಳ ಕೊನೆಯ ಭಾಗ ಸಿದ್ಧಾಂತ. ವೇದಗಳಲ್ಲಿ ಮಂತ್ರಗಳಿವೆ, ಆಗಮಗಳಲ್ಲಿ ತಂತ್ರಗಳಿವೆ. ಮಾಂತ್ರಿಕರು, ತಾಂತ್ರಿಕರು ಅಂತ ಬರ್ತಾರಲ್ಲ, ಇವೇ ಎಲ್ಲ ವ್ಯತ್ಯಾಸಗಳು ತಿಳ್ಕೋಬೇಕು. ಈ ಒಂದು ಸಿದ್ಧಾಂತ ಶಿಖಾಮಣಿಯನ್ನ ಕುರಿತು ಅಧ್ಯಯನ ಮಾಡಿದವರು ಪರಮ ಪೂಜ್ಯ ಶ್ರೀ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಸ್ವಾಮೀಜಿಯವರು. ಅವ್ರು ಯಾರಪ್ಪ ಅಂದ್ರೆ ಸಿದ್ದೇಶ್ವರ ಸ್ವಾಮೀಜಿಯವರ ಗುರುಗಳು. ಬಿಜಾಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮೀಜಿಯವರ ಗುರುಗಳು. ಮತ್ತು ಮಲ್ಲಿಕಾರ್ಜುನ ಸ್ವಾಮೀಜಿಯವರ ಗುರುಗಳು ಯಾರೇ? ಶಿವಾನಂದ ಸ್ವಾಮೀಜಿಯವರು, ಗದಗಿನ ಶಿವಾನಂದ ಸ್ವಾಮೀಜಿ. ಗದಗಿನ ಶಿವಾನಂದ ಸ್ವಾಮೀಜಿಯ ಪುತ್ರ ಶಿಷ್ಯ ಮಲ್ಲಿಕಾರ್ಜುನ ಶಿವಯೋಗಿಗಳು. ಪೌತ್ರ ಶಿಷ್ಯ ಶಿವಾನಂದರ ಪೌತ್ರ ಶಿಷ್ಯ ಯಾರು? ಸಿದ್ದೇಶ್ವರ ಸ್ವಾಮಿ. ಅವರೆಲ್ಲ ಈ ಸಿದ್ಧಾಂತ ಶಿಖಾಮಣಿಯನ್ನು ಹಿಡಿದು ಚಿಂತನೆ ಮಾಡುವಾಗ ಅವರು ಇಂಥ ಒಂದು ಅಮೂಲ್ಯವಾದ ಗ್ರಂಥವನ್ನು ಕುರಿತು ಪ್ರವಚನ ಮಾಡಿ ಭಾಷ್ಯವನ್ನು ಬರೆದು ಇಟ್ಟಾರ. ಈ ಗ್ರಂಥಕ್ಕೆ ಈಗ ಕೆಲವೊಂದು ಅಯೋಗ್ಯರು ಏನ್ ಮಾಡ್ತಾರಂದ್ರೆ ಮೂಗು ಮುರಿತಾರೆ. ಸಿದ್ಧಾಂತ ಶಿಖಾಮಣಿ ಬಗ್ಗೆ ಏನು ಗೊತ್ತಿಲ್ಲ, ಇದ್ರ ಬಗ್ಗೆ ಏನೇನು ಗೊತ್ತಿಲ್ಲ, ಸುಮ್ಮನೆ ಅಧಿಕ ಪ್ರಸಂಗತನ ಆ ಸಿದ್ಧಾಂತ ಶಿಖಾಮಣಿ ಬಗ್ಗೆ ಹುಚ್ಚುಚ್ಚು ಮಾತಾಡೋದು. ಅದೇ ಒಂದು ದಡತನ. ಈ ಜಗತ್ತಿನಾಗ ಎಷ್ಟು ಸಿದ್ಧಾಂತಗಳದವ, ಎಲ್ಲಾ ಸಿದ್ಧಾಂತಗಳ ಸಾರನೇ ಸಿದ್ಧಾಂತ ಶಿಖಾಮಣಿ. ಮತ್ತೇನಿಲ್ಲ, ಯಾವ ಸಿದ್ಧಾಂತಕ್ಕೂ ಅದು ವಿರೋಧ ಇಲ್ಲ. ಹೀಗಾಗಿ ಯಾವುದಕ್ಕೂ ವಿರೋಧ ಇರ್ಲಾರ್ದಂಗೆ ಯಾವುದು ಇರ್ತದೋ ಅದೇ ಶಿಖಾಮಣಿ ಆಗ್ಲಿಕ್ಕೆ ಸಾಧ್ಯ. ಅದು ಯಾವುದಾದ್ರೆ ಒಂದ್ರ ಜೊತೆಗೆ ವಿರೋಧ ಕಟ್ಕೊಂಡ್ರೆ ಅದು ಶಿಖಾಮಣಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಏನಪ್ಪಾ ಅಂದ್ರೆ 5ನೇ ಪರಿಚ್ಛೇದ, ಒಟ್ಟ 21 ಪರಿಚ್ಛೇದಗಳದವ.
21 ಪರಿಚ್ಛೇದಗಳ ಪೈಕಿ ಈಗ ನಾವು ಅಧ್ಯಯನ ಮಾಡ್ತಾ ಇರೋದು 5ನೇ ಪರಿಚ್ಛೇದ. ಈ 5ನೇ ಪರಿಚ್ಛೇದದಲ್ಲಿ ಒಂದು ಶ್ಲೋಕ, ಈ ಒಂದು ಪರಮಾತ್ಮನ ಅರಿವು ಆಗದು, ಪರಮಾತ್ಮನನ್ನು ಅರಿಯುವುದು, ಪರಮಾತ್ಮನತ್ತ ಅರಿಯುವುದು, ಪರಮಾತ್ಮನಲ್ಲಿ ಬೆರೆಯುವುದು, ಪರಮಾತ್ಮ ಸ್ವರೂಪ ತಾನೇ ಆಗುವುದು. ಈ ಸಾಧನೆ ಎಂಥವರಿಂದ ಸಾಧ್ಯ ಅಂತಂದ್ರೆ, ಯಾರು ನಿಷ್ಕಾಮ ಕರ್ಮ ಮಾಡಿ 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 ಪುಣ್ಯವನ್ನು ಅಧಿಕ ಮಾಡಿಕೊಂಡು ಪಾಪವನ್ನ ಕ್ಷೀಣ ಮಾಡ್ಕೊಂಡಿರ್ತಾರ, ಅಂಥವರಿಗೆ ಇಂಥ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅದ. ಈಗ ಅಂತ ಒಂದು ಪಿಂಡ ಸ್ಥಳಿ ಅಂದ್ರೆ ಶುದ್ಧ ಆತ್ಮ, ಶುದ್ಧಾಂತಃಕರಣವುಳ್ಳವನು ಈ ಒಂದು ಶ್ಲೋಕದ ಮೂಲಕ ಪರಮಾತ್ಮನ ಲಕ್ಷಣಗಳನ್ನು ಅರಿತಾ ಇದ್ದಾನೆ. ಏಕ ಏವ ಶಿವ ಸಾಕ್ಷಾತ್ ಚಿದಾನಂದಮಯೋ ವಿಭು ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕಃ. ಇದರೊಳಗೆ ಒಂದೊಂದು ಶಬ್ದಗಳು ತಗೊಂಡು ಅವ್ರು ಹೇಳಕತ್ತಾರ. ನಿನ್ನೆ ಆನಂದಮಯ ಆಯಿತು, ಇವತ್ತೇನು ಹೇಳ್ತಾರ ವಿಭು ಅಂತ ಪರಮಾತ್ಮನ ಲಕ್ಷಣ. ನಾವು 84 ಲಕ್ಷ ಜೀವರಾಶಿಗಳ ಪೈಕಿ ಒಂದು ಜೀವರಾಶಿ ನಾವಷ್ಟೇ. ಆದ್ರೆ ಈ ಮನುಷ್ಯನ ಒಂದು ಸೃಷ್ಟಿಗೆ ಏನಂತರ, ಪ್ರಕೃತಿಯಲ್ಲಿ ಮನುಷ್ಯನ ಸೃಷ್ಟಿ ಉಳಿದ ಎಲ್ಲ ಜೀವಿಗಳಿಗಿಂತ ಈ ಮನುಷ್ಯ ಶ್ರೇಷ್ಠ ಅಂತ ಅನ್ನೋದಕ್ಕೆ ಇಂಗ್ಲಿಷ್ನಾಗ ಏನ್ ಹೇಳ್ತಾರಂದ್ರ ಕ್ರೌನ್ ಆಫ್ ಕ್ರಿಯೇಷನ್ ಅಂತ. ಕ್ರೌನ್ ಆಫ್ ಕ್ರಿಯೇಷನ್. ಕ್ರೌನ್ ಅಂತಂದ್ರೆ ಕಿರೀಟ, ಕ್ರಿಯೇಷನ್ ಅಂತಂದ್ರೆ ಸೃಷ್ಟಿ, ಇಡೀ ಸೃಷ್ಟಿಯ ಕಿರೀಟ ಅಂತ. ಯಾರು? ಇಡೀ ಸೃಷ್ಟಿಯ ಕಿರೀಟ ಯಾರು? ಮನುಷ್ಯ. ಮನುಷ್ಯ ಜನ್ಮ. ಮನುಷ್ಯ ಜನ್ಮ ಎಷ್ಟು ಶ್ರೇಷ್ಠ ಅಂದ್ರೆ ಕಿರೀಟ ಇದ್ದಂಗೆ. 84 ಲಕ್ಷ ಜೀವರಾಶಿಗಳಲ್ಲಿ ಯಾವದರ ಹಿಂಗ ನಮ್ಮಂಗ ಕೂತು ಮಾತಾಡಿದ್ದು ನೋಡಿದ್ರೆ ಎಂತ ಅದ್ಭುತವಾದ ಮಾತನಾಡುವ ಶಕ್ತಿ, ಎಂತ ಅದ್ಭುತವಾದ ವಿಚಾರ ಶಕ್ತಿ. ಮತ್ತೆ ಎಲ್ಲಾ ಪ್ರಾಣಿಗಳಿಗೆ ಕಾಲುಗಳೇ ಕೊಟ್ಟನ, ಕೈಗಳ ಕೊಟ್ಟೇ ಇಲ್ಲ. ಕೆಲವೊಂದು ಚಿಂಪಾಂಜಿ ಅವಕ್ಕೆಲ್ಲ ಕಾಲೇ ಕೈಗಳಗತ್ಲೆ ಬಳಸ್ತವ ಹೊರತು ಅವು ಕೈಗಳಲ್ಲ, ಅವೆಲ್ಲ ಕಾಲುಗಳೇ. ಮನುಷ್ಯನಿಗೆ ಮಾತ್ರ 2 ಕಾಲು 2 ಕೈ ಅಂತ ಸಪರೇಟ್ ಕೊಟ್ಟನ. ಈ ಮನುಷ್ಯನ ಕೈಗಳಿಂದಲೇ ಇದೆಲ್ಲ ಇಡೀ ಜಗತ್ತಿನೊಳಗ ಸಹಕಾರಿ ಕಾರಣ ಅಂತಂದ್ರ ವಿಧಾನಸೌಧ, ಪಾರ್ಲಿಮೆಂಟು, ಸುಪ್ರೀಂ ಕೋರ್ಟು, ಮತ್ತೇನೇನು ದೊಡ್ಡ ದೊಡ್ಡ ಬಿಲ್ಡಿಂಗ್, ಮನಿಗಳು, ರೋಡ್ಗಳು ಎಲ್ಲ ಎದರ್ಲಿಂತ ಮಾಡ್ಯಾರ? ಮನುಷ್ಯನ ಕೈಲಿಂತೆ. ಮನುಷ್ಯನ ಬುದ್ಧಿ, ಮನುಷ್ಯನ ಕೈಯ. ಈ ಮನುಷ್ಯ ಮಾಡೋ ಕೆಲಸ ಯಾವ ಪರಮಾತ್ಮಗೂ ಮಾಡ್ಲಕ್ ಬರಂಗಿಲ್ಲ, ಉಳಿದ ಯಾವ ಜೀವಾತ್ಮರಿಗೂ ಮಾಡ್ಲಕ್ ಬರಲ್ಲ. ಮನುಷ್ಯ ತನ್ನದೇ ಆದ ವಿಶೇಷತೆಯನ್ನು ಒಂದೇನೆ ಜಗತ್ತಿನೊಳಗೆ. ಪರಮಾತ್ಮ ಏನು ಕಲ್ಲ ಮಣ್ಣ ಸೃಷ್ಟಿ ಮಾಡೋದು ಅಟ್ಟೆ ಅವನಿಗೆ ಬರ್ತವ. ಹೀಗೆಲ್ಲ ಕೂತು ಬಿಲ್ಡಿಂಗ್ ಕಟ್ಟೋದು ಅವನಿಗೆ ಆಗಂಗಿಲ್ಲ. ಅಂತ ಕೆಲಸ ಅವನಿಗೆ ಮಾಡ್ಲಿಕ್ಕೆ ಆಗಲ್ಲ. ಅವನು ಸೃಷ್ಟಿಕರ್ತ, ರಾ ಮಟೀರಿಯಲ್ಸ್ ಕೊಡೋದಕ್ಕಷ್ಟೇ ಹೊರತು ಅದನ್ನು ತಗೊಂಡು ನೀವು ಸಹಕಾರಿ ಕಾರಣ ಅದನ್ನ ಯಾವ ರೀತಿ ವಸ್ತುಗಳನ್ನು ತಯಾರು ಮಾಡ್ಯಾನ, ಯಂತ್ರಗಳನ್ನು ತಯಾರು ಮಾಡ್ಯಾನ. ಮೀನಿನ ಹಾಗೆ ನೀರೊಳಗ ತಿಂಗಳಗಟ್ಲೆ ಒಳಗೆ ಹೋಗಂತ, ನೀರಾಗೆ ಮೀನ ಹೆಂಗಿರ್ತದ ಹಾಂಗೆ ಇರೋಂತ ವ್ಯವಸ್ಥೆ ಮಾಡ್ಕೊಂಡಾನ. ಆಕಾಶದ ಹಾಗೆ ಪಕ್ಷಿಗಳ ಹಾಗೆ ಆಕಾಶದಲ್ಲಿ ಹಾರಾಡುವಂತ ವ್ಯವಸ್ಥೆ ಮಾಡ್ಕೊಂಡಾನ. ದುಷ್ಟ ಪ್ರಾಣಿಗಳು ಎಷ್ಟಿದ್ರು ಸಹಿತ ಸುರಕ್ಷಿತವಾಗಿ ಆ ದುಷ್ಟ ಪ್ರಾಣಿಗಳ ಮಧ್ಯೆ ಹರಿದಾಡಿ ಬರುವಂತ ಗಾರ್ಡ್ ಹಾಕೊಂಡು ಜೀಪ್ನ ಕೂತು ಹೋಗಿ ನೋಡ್ಕೊಂಡು ಬರಷ್ಟು ಶಾಣೆ ಆಗ್ಯಾನ. ಏನು ಕೆಲಸ ಅದ ಒಂದು. ಅದಕ್ಕೆ ಅವನಿಗೆ ಕ್ರೌನ್ ಆಫ್ ದಿ ಕ್ರಿಯೇಷನ್ ಅಂತಾರೆ. ಇಡೀ ಸೃಷ್ಟಿ ಅವನ ಕಂಟ್ರೋಲ್ನಾಗ ತಗೊಳ್ಳಷ್ಟು ಶಕ್ತಿ ಅವನಿಗೆ ಆದ. ಈ ಶಕ್ತಿಗೆ ಏನಂತಾರೆ ಅಂದ್ರೆ ವಿಮರ್ಶಾ ಶಕ್ತಿ ಅಂತಾರೆ ಅದಕ್ಕೆ. ಈ ವಿಮರ್ಶಾ ಶಕ್ತಿ ಹೆಂಗದ ಅಂದ್ರೆ ಇವತ್ತ ನಿನ್ನಿಕ್ಕಿಂತ ಇವತ್ತ ಚಂದ ಅನಿಸ್ತು, ಆದ್ರೆ ಇವತ್ತಿಂದ ಚಂದ ಇಲ್ಲ. ಇವತ್ತಿನಕ್ಕಿಂತ ನಾಳೆ ಚಂದ ಅನಿಸ್ತು. ನಾಳಿನ ಸಲುವಾಗಿ
ಸುಂದರವಾಗಬೇಕಾಗಿದೆ. ನಾವು ನಿನ್ನೆಕ್ಕಿಂತ ಇವತ್ತು ಚಲೋ, ಇವತ್ತಿನಕ್ಕಿಂತ ನಾಳೆ ಚಲೋ. ಇವಂದು ಈ ರೀತಿ ಅವಂದೇನದ ಅಂತಂದ್ರೆ, ಈ ಗುಬ್ಬಿಗಳು ಕಾಗಿಗಳು ಯಾವ ಕಾಲದಲ್ಲಿ ಅದೇ ಕಸ ಕಡ್ಡಿ ತಗೊಂಡು ಮನಿಗಳು ಕಟ್ಕೊಂಡು ಅದ್ರಾಗೆ ಗೂಡು ಮಾಡ್ಕೊಂಡು ಅದ್ರಾಗೆ ಒಂದಿಷ್ಟು ತತ್ತಿ ಇಟ್ಟು ಮರಿ ಮಾಡೋಂಥ ಕೆಲಸ ಮಾಡ್ತಾವ. ಹುಲಿ ಸಿಂಹಗಳು ಅವೆಲ್ಲ ಗುಹೆ ಒಳಗ ಬದುಕ್ತಾವ. ಮನುಷ್ಯ ಸಹಿತ ಅವ್ರ ಜೊತೆಗೆ ಮೊದಲ ಗುಹೆ ಒಳಗೆ ಬದುಕದ. ಆದ್ರೆ ಉಳಿದ ಯಾವ ಪ್ರಾಣಿಗಳಿಗೂ ಇವನಲ್ಲಿರುವಂತ ಶಕ್ತಿ ಅವುಗಳಿಗಿಲ್ಲ. ಈ ಮನುಷ್ಯನಿಗೇನದ ಅಂದ್ರೆ ವಿಮರ್ಶಾ ಶಕ್ತಿ. ಇವತ್ತ ಇದ್ದುದ್ರ ಬಗ್ಗೆ ಅವನಿಗೆ ಬೇಜಾರು, ಏನೋ ಒಂದು ಹೊಸದು ಬೇಕು, ಅವನಿಗೆ ವೆರೈಟಿ ಬೇಕು ಅಂತ ಒಂದು ವಿಮರ್ಶಾ ಶಕ್ತಿ. ಈ ವೆರೈಟಿ ಬೇಕು ಅನ್ನೋದ್ರ ಸಲುವಾಗಿ ಇವ ಮೊದಲ ಗುಡ್ಡಗಾಡ್ನಾಗಿದ್ದ, ಗವಿ ಒಳಗಿದ್ದ. ಆ ಬೇರೆ ಪ್ರಾಣಿಗಳು ಹ್ಯಾಂಗ ಹುಲ್ಲ ಕಸ ಮೈ ಮೇಲೆ ಹಾಕೊಂಡು ಬೆಚ್ಚಗಿರ್ತಿದ್ದು, ಇವನು ಸಹಿತ ಹುಲ್ಲ ಕಸ ಅಡವೆಂದ್ರೆ ತಪ್ಪಲ ಅದು ಸುತ್ತಕೊಂಡು ಬದುಕ್ತಿದ್ದ. ಅವನು ಮುಂದೆ ಬರ್ತಾ ಬರ್ತಾ ಮೈ ಮೇಲೆ ಅವನು ಹಾಕೊಳ್ಳೋ ಬಟ್ಟೆಗಳು ಎಷ್ಟು ತರ ಬಟ್ಟೆ ಹಾಕೊಂಡಾನ, ಮತ್ತ ಅವ ವಾಸ ಮಾಡೋ ಮನಿಗಳು ಎಷ್ಟು ತರ, ಅವ ರಚನೆ ಮಾಡಿದ ನಗರ ಎಷ್ಟು ವಿಚಿತ್ರ. ಏನದು ಅದ್ಭುತ, ಅದ್ಭುತದಾಗ ದೊಡ್ಡ ಅದ್ಭುತ. ವಿಚಾರ ಮಾಡ್ರಿ, ಉಳಿದ ಯಾವ ಪ್ರಾಣಿಗಳು ಇವನಂಗೆ ಡೆವಲಪ್ ಆಗ್ಯಾವೇನು, ಅವೇನಾರ ನಗರಗಳನ್ನ ಸೃಷ್ಟಿ ಮಾಡ್ಕೊಂಡು ಅವರದೇ ಆದ ಒಂದು ಲೋಕ ಸೃಷ್ಟಿ ಮಾಡ್ಕೊಂಡವೇನು, ಹಂಗೇನಾರೆ ಜಗತ್ತಿನಾಗ ಮನುಷ್ಯ ಒಬ್ಬನೇ ಈ ರೀತಿ ಅವನೊಳಗೆ ಒಂದು ವಿಶೇಷವಾದ ಒಂದು ಶಕ್ತಿ ಅದು. ಈ ಮನುಷ್ಯಗೆ ಇಂಥದೊಂದು ವಿಶೇಷ ಶಕ್ತಿ ಪರಮಾತ್ಮ ಯಾಕೆ ಕೊಟ್ಟ ಅಂತಂದ್ರೆ, ಒಬ್ಬನು ಗಂಡು ಹಿಡಿಬೇಕಂತೇಳಿ ಹೋಗಿ 10 ಹೆಣ್ಣು ಹಡ್ದಿದ್ನಂತ. ಇನ್ನು ಮುಂದಿಂದರೆ ಗಂಡ ಆಗ್ತದೇನು, ಇನ್ನು ಮುಂದಿಂದರೆ ಗಂಡ ಆಗ್ತದೇನು ಅಂತೇಳಿ ಹಾಡದ್ 10 ಹೆಣ್ಣು ಹಡದ್ನಂತ. 10 ಹೆಣ್ಣು ಹಡದ್ 10 ಹೆಣ್ಣಿಗೆ ಮತ್ತೆ ಹಡದಿದ್ದ ಹಂಗ ಮಾಡಿ ಬೆಳೆಸಿದ್ಮೇಲೆ ಏನಾಯ್ತು, ಆ 10 ಹೆಣ್ಣುಗಳು ಇವ ಹಡದು ಬೆಳೆಸಿದವನ ಹೆಸರು ಹೇಳಿದವ ಏನು, ಅವಕ್ಕೆ ಮದುವೆ ಮಾಡಿದ್ರೆ ಅವರು ಅಪ್ಪನ ಹೆಸರು ಹೇಳಿದವ, ಗಂಡಿನ ಹೆಸರು ಹೇಳ್ಕೊಂಡು ಹೋದ್ವು. ಇಷ್ಟೆಲ್ಲ ಸಾಧನೆ ಮಾಡಿದ್ರು ನನ್ನ ಹೆಸರು ಹೇಳಂಥದ್ದು ಒಂದೂ ಇಲ್ಲಲ್ಲ ಇದ್ರಾಗ ಅಂತ ಪರಮಾತ್ಮ ನಿರಾಶೆ ಆಯ್ತಂತ. ನಿರಾಶೆ ಆಗಿ ಅವನೇನ್ ಮಾಡಿದ್ನಂತ, ಈ ಸೃಷ್ಟಿ ಒಳಗ ಈ ರೀತಿ 84 ಲಕ್ಷ ಜೀವರಾಶಿಗಳು ಮನುಷ್ಯನನ್ನ ಬಿಟ್ಟು 83,99,999 ಜೀವರಾಶಿಗಳು ಏನದವಂದ್ರ ಇವಕ್ಕ ನನ್ನ ಬಗ್ಗೆ ಅರಿವೇ ಇಲ್ಲ. ನಾನೇ ಸೃಷ್ಟಿ ಮಾಡೀನಿ, ಆದ್ರೆ ನನ್ನ ಬಗ್ಗೆ ಅರಿವಿಲ್ಲ. ಯಾವ ಪ್ರಾಣಿಗಳಿಗೂ ಅರಿವಿಲ್ಲ. ನಮ್ಮನ್ನ ಯಾರು ಸೃಷ್ಟಿ ಮಾಡ್ಯಾರ, ನಮ್ಮನ್ನ ನೀರ ಊಟ ಕೊಟ್ಟು ಇಲ್ಲಿ ಯಾರು ಸಾಕ್ಲಕತ್ತಾರ, ಅದನ್ನ ತಿಳ್ಕೊಳ್ಳೋ ಶಕ್ತಿ ಯಾವ ಪ್ರಾಣಿಗೂ ಇಲ್ಲ. ಹಂಗ 10 ಹೆಣ್ಣು ಹಡದು 10 ಹೆಣ್ಣುಗಳು ತಮ್ಮ ಗಂಡನ ಹೆಸರು ಹೇಳ್ಕೊಂಡು ಹೋಗಿದ್ದಾಗ ಹ್ಯಾಂಗ ಇವ ನಿರಾಶೆ ಆಗಿದ್ದನೋ, ಅದೇ ರೀತಿ ಪರಮಾತ್ಮ ಸಹಿತ ಒಂದು ಸಾರಿ ನಿರಾಶೆ ಆಗ್ಬಿಟ್ನಂತ. ಬರೀ ತಮ್ಮ ಆಹಾರ, ನಿದ್ರೆ, ಭಯ, ಮೈಥುನ, ಮಕ್ಕಳು, ಮರಿ ಹೆಚ್ಚಕ್ಕೆ ಬರೀ ಇದೇ ಮಾಡ್ಕೋತೆ ಹೋಲಕತ್ತವ ಎಲ್ಲಾ ಜೀವಿಗಳು. ಇದನ್ನು ಸೃಷ್ಟಿ ಮಾಡಿದವ ನನಗೆ ಯಾರು ನೋಡೋರೇ ಇಲ್ಲಲ್ಲ, ಅದಕ್ಕೆ ನನ್ನ ಬಗ್ಗೆ ತಿಳ್ಕೊಳ್ಳಂತ ಒಂದು ಜೀವ ಬೇಕು ಅಂತೇಳಿ ಅವ ಮನುಷ್ಯನನ್ನ ಸೃಷ್ಟಿ ಮಾಡ. ಹಿಂಗಾಗಿ ಆಕಾಶದಾಗ ಹಾರಿದ್ರೆ ಹಕ್ಕಿ ಅಂತಾರ, ನೀರೊಳಗೆ ಈಜಿದ್ರೆ ಮೀನ ಅಂತಾರ. ಆತ್ಮ ಪರಮಾತ್ಮರನ್ನ ಅರಿತರೆ ಮಾತ್ರ ಅವ ಮನುಷ್ಯ ಅಂತಾರ. ಅವನ ಕರ್ತವ್ಯ ಅದು. ಗೊತ್ತಾಯ್ತ್ರೆ? ಮನುಷ್ಯ ಜನ್ಮದ ಮುಖ್ಯ ಕರ್ತವ್ಯ ಯಾವದಂತ? ಸಾಲಿ ಕಲಿಯೋದು, ನೌಕರಿ ಮಾಡೋದು, ರೊಕ್ಕ ಗಳಿಸೋದು, ಪ್ಲಾಟ್ ತೊಳೋದು, ಮನೆ ಕಟ್ಸೋದು, ಮದುವೆ ಮಾಡ್ಕೊಳ್ಳೋದು, ಮಕ್ಕಳು ಹಡ್ಯೋದು, ಮಕ್ಕಳು ಸಾಲಿ ಕಲಿಸೋದು, ಮಕ್ಕಳದು ತಾನು ಮಾಡಿದ್ದೆ ಮುಂದಿನ ಅವನಿಗೆ ಮಾಡೋದು,
ಮತ್ತು ಅವನದಾಗನು ಮೊಮ್ಮಕ್ಕಳು ಹೊಡೆಯೋದು, ಮತ್ತು ಅವನ ಶಾಲೆ ಕಲಿಸೋದು. ಇದು ಮಾಡೋದು ಕರ್ತವ್ಯ ಅಲ್ಲ. ಇದು ಎಲ್ಲ ಓಟು 84 ಲಕ್ಷ ಜೀವರಾಶಿಗಳು ಇದೇ ಮಾಡ್ಲಕ್ಕತ್ತಾವ. ಇವನ ಕರ್ತವ್ಯ ಏನೀಗ? ಮನುಷ್ಯನ ಕರ್ತವ್ಯ, ಅತಿ ಮುಖ್ಯ ಕರ್ತವ್ಯ ಪರಮಾತ್ಮನನ್ನು ಅರಿಯುವುದು, ಪರಮಾತ್ಮನತ್ತ ಹರಿಯುವುದು, ಪರಮಾತ್ಮನಲ್ಲಿ ಬೆರೆಯುವುದು, ತಾನೇ ಪರಮಾತ್ಮ ಸ್ವರೂಪನಾಗುವುದು. ಇದೊಂದೇ ಇವನ ಕರ್ತವ್ಯ. ಇದೊಂದು ಅವ ಮಾಡ್ತಾ ಇದ್ನಂದ್ರೆ ಬೇರೆ ಏನು ಮಾಡದೇ ಬೇಕಾಗಿಲ್ಲ. ಎಲ್ಲ ಅವ ಮಾಡ್ತಾನೆ, ಅವ ನೋಡ್ಕೊತಾನೆ. ಸಮಗ್ರವಾಗಿ ನಾವು ಪರಮಾತ್ಮನಿಗೆ ಶರಣಾಗಿ ಪರಮಾತ್ಮನ ಕಡೆ ಹರಿದೆವು ಅಂತಂದ್ರೆ, ನಾವು ಪರಮಾತ್ಮನ ಕಡೆ 1 ಹೆಜ್ಜೆ ಇಟ್ರೆ ಅವ 100 ಹೆಜ್ಜೆ ಇಡ್ತಾನೆ ನಿಮ್ಮನ್ನು ಉದ್ಧಾರ ಮಾಡೋದಕ್ಕೆ, ನಿಮ್ಮನ್ನು ರಕ್ಷಣೆ ಮಾಡೋದಕ್ಕೆ. ಫಸ್ಟ್ ನೀವು 1 ಹೆಜ್ಜೆ ಇಡ್ಬೇಕನ್ನೋದೇ ಬಹಳ ಮುಖ್ಯ ಅದ. ನೀವು 1 ಹೆಜ್ಜೆ ಇಟ್ರೆ ಅವನು 100 ಹೆಜ್ಜೆ ಇಡ್ತಾನೆ. ಹೆಂಗದ? ನೀವು ಮಲ್ಕೊಂಡು ಹಾಡಿದ್ರೆ ಅವ ಎದ್ದು ಕೂತು ಕೇಳ್ತಾನಂತ. ನೀವು ಎದ್ದು ಕೂತು ಹಾಡಿದ್ರೆ ಅವ ಎದ್ದು ನಿಂತು ಕೇಳ್ತಾನಂತ. ನೀವು ಎದ್ದು ನಿಂತು ಹಾಡಿದ್ರೆ ಅವ ಕುಣ್ಕೋತ ಕೇಳ್ತಾನಂತ. ನಿಮ್ಮನ್ನ ನೀವು ಮಾಡೋ ಲೀಲೆಯನ್ನ ಕುಣ್ಕೋತ, ನೀವು ಕುಣ್ಕೋತ ಅವನ ಬಗ್ಗೆ ಭಜನೆ ಮಾಡಿ ಕುಣಿದ್ರಿ ಅಂತಂದ್ರ ನಿಮ್ಮನ್ನ ಚೆಕ್ಕಿಗೆ ಹಾಕೊಂಡ್ಬಿಡ್ತಾನಂತ. ಪುರಂದರದಾಸರು ತುಂಬಿದ ಸಂತಿ ಒಳಗ ಕಾಲಿಗೆ ಗೆಜ್ಜಿ ಕಟ್ಕೊಂಡು, ಅವರು ಬೇಕಾದಂಗ ಕೋಟ್ಯಾಧೀಶರು ನವಕೋಟಿ ನಾರಾಯಣ ಕಾಲಿಗೆ ಗೆಜ್ಜಿ ಕಟ್ಕೊಂಡು ಒಂದು ಅದು ತಂತಿ ವಾದ್ಯ ತಗೊಂಡು ಆ ಮನಸಾರೆ ಹಾಡ್ಕೋತ ಸಂತ್ಯಾಗ ಕುಣಿತಿದ್ರಂತ. ನಿಮಗೆ ಸಂತ್ಯಾಗ ಕುಣಿಬೇಡ್ರಿ, ಸುಮ್ಮನೆ ನೀವು ಮನ್ಯಾಗ ಕುಣಿದು ನೋಡ್ರಿ. ಒಂದೇನಾರ ಪರಮಾತ್ಮನ ಗೀತೆ ಹಾಡ್ಕೋತ ಎಷ್ಟು ನಾಚಿಕೆ ಬರ್ತದ, ಹೌದಿಲ್ಲ? ಅವ್ರು ಸಂತ್ಯಾಗ ಕುಣಿತಿದ್ರಂತ. ಅದಕ್ಕೆ ಪರಮಾತ್ಮ ಏನ್ ಮಾಡ್ತಾನ, ಇಂಥ ಪರಿ ನಾನು ಪ್ರಚಾರ ಮಾಡ್ತಾನಲ್ಲ ಇವ, ಎಂತ ಹುಚ್ಚದ ಇವನಿಗೆ ನನ್ನ ಬಗ್ಗೆ ಅಂತೇಳಿ ಅವ ಒಂದ್ ತೆಕ್ಕಿಗೆ ಹಾಕೋತಾನಂತ. ಮಕ್ಕೊಂಡಲ್ಲೇ ಹಾಡಿದ್ರಿ ಅಂದ್ರೆ ಅವ ಎದ್ದು ಕೂತು ಕೇಳ್ತಾನಂತ. ನೀವು ಎದ್ದು ಕೂತು ಹಾಡಿದ್ರಿ ಅಂದ್ರೆ ಅವ ಎದ್ದು ನಿಂತು ಕೇಳ್ತಾನಂತ. ನೀವು ಎದ್ದು ನಿಂತು ಹಾಡಿದ್ರಿ ಅಂತಂದ್ರೆ ಅವ ಕುಣಿತಾನಂತ ಖುಷಿಯಾಗಿ. ನೀವು ಖುಷಿಯಾಗಿ ಕುಣಿದ್ರಿ ಅಂದ್ರೆ ಬಂದು ನಿಮ್ಮನ್ನು ತೆಕ್ಕಿಗೆ ಹಾಕೋತಾನ. ಹೆಂಗ್ ಮಾಡ್ತೀರಿ ನೋಡ್ರಿ. ಅವನಿಗೆ ಕುಂದ್ರಂಗ್ ಮಾಡ್ತೀರಾ, ತೆಕ್ಕೆ ಹಾಕೊಳ್ಳೋ ಮಾಡ್ತೀರಾ, ಅವನಿಗೆ ಕುಣಿಯಂಗ್ ಮಾಡ್ತೀರಾ, ಏನ್ ಮಾಡ್ತೀರಿ ನೋಡ್ರಿ, ನಿಮಗೆ ಬಿಟ್ಟದ್ದು. ನಿಮ್ಮ ಲೆವೆಲ್ ಆಫ್ ಅಚೀವ್ಮೆಂಟ್ ಯಾವ ಮಟ್ಟದಲ್ಲಿ ನೀವು ಸಾಧನೆ ಮಾಡ್ತೀರಿ ಹಂಗದ. ಅದಕ್ಕೆ ಮನುಷ್ಯನ ಮುಖ್ಯ ಕರ್ತವ್ಯ ಪರಮಾತ್ಮ ಚೈತನ್ಯವನ್ನು ಅರಿಯುವುದು. ಪರಮಾತ್ಮನ ಚೈತನ್ಯವನ್ನೇ ಸದಾ ಕಾಲ ಕಾಯ ವಾಚ ಮನಸ, ಮಾತಿನ ಮೂಲಕ ಮನಸ್ಸಿನ ಮೂಲಕ ಮಾಡುವ ಕೆಲಸಗಳಲ್ಲಿ ಎಲ್ಲದರಲ್ಲಿ ಆ ಪರಮಾತ್ಮನನ್ನೇ ಅನುಸಂಧಾನ ಮಾಡ್ತಾ 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 ಇರೋದು. ಇದು ಮನುಷ್ಯನ ಮುಖ್ಯ ಕರ್ತವ್ಯ. ಇದು ಒಂದು ಕರ್ತವ್ಯ ಮಾಡೋದು ಬಿಟ್ಟು ಜಗತ್ತಿನಾಗ ನೀವು 1000 ಕರ್ತವ್ಯ ಮಾಡಿರ್ಬೋದು, 1000 ಕೆಲಸ ಮಾಡಿರ್ಬೋದು. ಅದು ಹೆಂಗದ? ಗಂಡನ ಮನೆಗೆ ಹೋಗಿ ಗಂಡನ ಸಂಸಾರ ಮಾಡಲಾರ್ದೆ ಮನಿ ಮಂದಿಗೆಲ್ಲ ಊಟಕ್ಕೆ ಹಾಕೋದು, ಮನಿ ಮಂದಿ ಸ್ನಾನ ಮಾಡಿ ಬಿಟ್ಟು ಬಟ್ಟೆ ಒಗೆಯೋದು, ಮನಿ ಮಂದಿ ಉಂಡದ್ದು ಪಾತ್ರೆ ತೊಳ್ಕೊತ್ ಕುಂದ್ರೋದು, ಗಂಡನ ಜೊತೆ ಸಂಸಾರ ಮಾಡಿ ಸಂತಾನ ಬೆಳೆಸಲಾರದೆ ಒಂದು ಕೂಲಿ ಆಳಿನ ಗತ್ಲೆ ಬದುಕು ಮಾಡಿದ್ರ ಅದೇನದು? ಕೂಲಿ ಆಳಿನ ಕೆಲಸ ಕೂಲಿ ಆಳೆ, ಸಾರ್ಥಕ ಆಗಂಗಿಲ್ಲ. ಅದು ಬೆಳವಣಿಗೆ ಅಲ್ಲ. ಬೆಳವಣಿಗೆ ಆಗ್ಬೇಕಂತಂದ್ರ ಯಾವ ಉದ್ದೇಶಕ್ಕೆ ಮದುವೆ ಮಾಡ್ಕೊಂಡಿರ್ತಾರೆ? ಏನ್ ಮುಸುರಿ ತಿಕ್ಲಕ್ಕ, ಬಟ್ಟೆ ಒಗಿಲಕ್ಕ, ಭಾಂಡೆ ತಿಕ್ಲಕ್ಕ? ಜಗತ್ತಿಗೊಂದು ಶ್ರೇಷ್ಠವಾದ ಸಂತಾನ ಕೊಡಬೇಕು ಅಂತ ಅಲ್ಲಿ ಮದುವೆ ಮಾಡ್ಕೊಂಡಿರ್ತಾರೆ. ಅದನ್ನೇ ಮಾಡೋದ ಬಿಟ್ಟು ಇವೆಲ್ಲ ಫಾಲ್ತು ದಂಧ ಮಾಡ್ಕೋತ ಇರ್ತಾರೆ ಇದ್ದಂಗಿದು. ಇಲ್ಲೇನದಂದ್ರೆ ಪರಮಾತ್ಮನ ಅನುಸಂಧಾನ ಮಾಡಲಾರ್ದೆ ಜಗತ್ತಿನೊಳಗ ನೀವು ಸಂಸಾರ ಮಾಡಿ ಏನೆಲ್ಲ ಸಾಧಿಸಿರ್ಬೋದು, ಅದೆಲ್ಲ ಏನದ ಅಂತಂದ್ರೆ ನಿರ್ಗಂಧ ಕುಸುಮ. ಗಂಧ ಇರ್ಲಾರ ಕುಸುಮ, ಅದರೊಳಗೆ ಏನು ವಾಸನೆನೇ ಇಲ್ಲ.
ಪರಮಾತ್ಮನ ಸೇವೆ ಒಂದು ನೀವು ಚಂದ ಮಾಡಿ ಪರಮಾತ್ಮನ ಜ್ಞಾನ ಒಂದು ಚಂದ ತಿಳ್ಕೊಂಡ್ರಿ ಅಂದ್ರೆ ಉಳಿದದೇನು ಮಾಡೋದು ಬೇಕಾಗಿಲ್ಲ. ಅದೆಲ್ಲ ವ್ಯವಸ್ಥೆ ಅವ ಮಾಡ್ತಾನ, ಅವ ಎಲ್ಲ ನೋಡ್ಕೊತಾನ. ನಮದಂತೂ ಅವನೇ ಫುಲ್ ಅಂಗೈಯಾಗ ಹಿಡದ ನೋಡ್ರಿ, ಅವನೇ ಎಲ್ಲ ನೋಡ್ಕೊತಾನ. ಟೋಟಲ್ ಎಲ್ಲ ಅವನೇ. ಅವನದನಂತ ನಾನು ಚಿಂತೆ ಇದೀನಿ, ಎಂದು ಚಿಂತೆ ಮಾಡಿಲ್ಲ. ಏನಾರ ಚಿಂತೆ ಮಾಡ್ಲಿಕ್ಕತ್ತಾರ 5 ರಿಂದ 10 ನಿಮಿಷನಾಗ ಬಂದ್ಬಿಡ್ತಾನ. ನಾನು ಅದೀನೆಲ್ಲ ನೀನ್ ಯಾಕೆ ಚಿಂತೆ ಮಾಡ್ತಿದಿ, ನೀನು ಕೆಲಸ ಏನಾದ್ರು ನೀ ಮಾಡ್ಕೊತ ಹೋಗಿ ನಡಿ ಅಂತ. ಹಿಂಗ ಇಲ್ಲಿ ಪರಮಾತ್ಮನ ಲಕ್ಷಣಗಳನ್ನ ಯಾವುದೇ ಶ್ಲೋಕ ಯಾವುದೇ ಪುಸ್ತಕದಲ್ಲಿ ಇತ್ತು ಅಂತಂದ್ರೆ ಅದನ್ನು ಒಂದು ಕಡೆ ಸಂಗ್ರಹ ಮಾಡಿ ಆ ಪರಮಾತ್ಮನ ಲಕ್ಷಣಗಳನ್ನ ಓದಿ ಚಂದ ತಿಳ್ಕೊಂಡು ಆನಂದ ಹೊಂದಿ ಅರ್ಥ ಮಾಡಿಕೊಂಡು ನಿಮಗಾದ ಆನಂದ ಇನ್ನೊಬ್ಬರಿಗೆ ಹಂಚ್ಕೊತಿದ್ರಿ ಅಂತಂದ್ರೆ ನೀವು ನಿಜವಾದ ಮನುಷ್ಯ. ಅದಕ್ಕೆ ಮನುಷ್ಯತ್ವ ಅಂತ. ಪರಮಾತ್ಮನ ಲಕ್ಷಣಗಳ ಬಗ್ಗೆ ಏನು ಗೊತ್ತಿಲ್ಲ. ಊರ್ ತುಂಬಾ ಯಾರ್ಯಾರು ಹೆಂಗದಾರ, ಆ ಗಂಡಸರ ಹೆಂಗಾರ, ಈ ಹೆಂಗಸರ ಹೆಂಗಾರ, ಅವ್ರ ಮಕ್ಕಳ ಹೆಂಗಾರ, ಇವ್ರ ಮಕ್ಕಳ ಹೆಂಗಾರ, ಮನೇನವ್ರು ಹೆಂಗದಾರ, ಎಲ್ಲರದು ಲಕ್ಷಣ ತಿಳ್ಕೊಂಡು ಪರಮಾತ್ಮನ ಲಕ್ಷಣವೇ ಗೊತ್ತಿರ್ಲಾರ್ದು ಆದ್ರೆ ಅದು ಕೂಲಿ ಆಳಿದ್ದಂಗ ಅದಷ್ಟೇ. ಏನ್ ಮಾಡ್ತೀರಿ? ಅದಕ್ಕೆ ಇವತ್ತಿನ ಲಕ್ಷಣ ಏನ್ ಹೇಳಕತ್ತಾರ? ವಿಭು ಅಂತಂದ್ರ ಸರ್ವ ವ್ಯಾಪಕ, ಸರ್ವ ಮೂರ್ತ ದ್ರವ್ಯ ಸಂಯೋಗಿತ್ವಂ ವಿಭುತ್ವಂ. ಸರ್ವ ಮೂರ್ತ ದ್ರವ್ಯ ಸಂಯೋಗಿತ್ವಂ ವಿಭುತ್ವಂ. ಎಲ್ಲಾ ದ್ರವ್ಯಗಳಲ್ಲಿ ಮೂರ್ತ ದ್ರವ್ಯ ಅಂದ್ರೇನು? ಮೂರ್ತ ದ್ರವ್ಯ ಅಂದ್ರೆ ಏನ್ರಿ? ಆಕಾರ, ನಾಮರೂಪಗಳದವಲ್ಲ, ಎಲ್ಲ ಆಕಾರ. ಮೂರ್ತ ಅಂದ್ರೆ ಆಕಾರ, ಅಮೂರ್ತ ಅಂದ್ರೆ ಆಕಾರ ಇಲ್ಲದ್ದು. ಆ ಮೂರ್ತ ದ್ರವ್ಯಗಳು ಅಣು, ರೇಣು, ತೃಣ, ಕಾಷ್ಟ, ಸಚರ, ಅಚರ ಏನೇನಂತಾರಲ್ಲ, ಓತ ಪ್ರೋತ ಅಂದ್ರೆ ಒಳಗೂ ಹೊರಗು, ಎಲ್ಲದ್ರ ಒಳಗೂ ಹೊರಗು, ಎಲ್ಲಾ ಕಡೆ ಅವ ಏನದನ ಸಂಯೋಗವಾಗ್ಯಾನ, ಎಲ್ಲದ್ರಾಗೂ ಸೇರ್ಕೊಂಡನವ, ಎಲ್ಲದ್ರಾಗೂ ಅದನವ. ಜೀವಂತ ಮನುಷ್ಯರ ಬಲ್ಲಿ ಜೀವಂತ ಮನುಷ್ಯರಂಗದನ, ಸತ್ ಹೆಣದ ಬಲ್ಲಿ ಸತ್ ಹೆಣದಂಗದನ, ಸುಟ್ರ ಬೂದಿ ಸಂಗಟ ಬೂದಿ ಹಂಗದನ, ಮಣ್ಣು ಮಾಡಿದ್ರ ಮಣ್ಣಿನ ಸಂಗಟ ಮಣ್ಣಿದ್ದಂಗದನ, ರಕ್ತದಾಗ ರಕ್ತದಂಗದನ, ಮಾಂಸದಾಗ ಮಾಂಸದಂಗದನ, ಎಲುಬಿನಾಗ ಎಲುಬಿನಂಗದನ, ಪ್ರಸಾದದೊಳಗೆ ಪ್ರಸಾದದಂಗದನ, ಮಲಮೂತ್ರದೊಳಗೆ ಫಲಮೂತ್ರ ಇದ್ದಂಗದನ. 84 ಲಕ್ಷ ಜೀವರಾಶಿಗಳೊಳಗೆ ಅವನು ಆಯಾ ಜೀವಿಗಳ ಹಾಗೆ ಅದನ. ಜಗನ್ಮಯ ಪರಮಾತ್ಮ, ಜಗನ್ಮಯ, ಎಲ್ಲ ಕಡೆ ತುಂಬಿ ತುಳುಕ್ತಾನ. ವಿಭು ಸಕಲ ಸರ್ವ ಮೂರ್ತ ದ್ರವ್ಯ ಸಂಯೋಗಿತ್ವಂ ವಿಭುತ್ವಂ. ಸಕಲ ಮೂರ್ತ ದ್ರವ್ಯಗಳಲ್ಲಿ ಸಂಯೋಗಿತ್ವ ಉಳ್ಳತ್ತು ವಿಭುತ್ವ. ನಿಮ್ ಕಣ್ಣಿಗೆ ಏನು ಕಾಣ್ತದ ಅದೆಲ್ಲ ಮೂರ್ತ ದ್ರವ್ಯ. ಆ ಮೂರ್ತ ದ್ರವ್ಯದೊಳಗ ಎಲ್ಲದ್ರೊಳಗೂ ಅವನೇ ಅದನ್ನ, ಅವನು ಬಿಟ್ಟು ಏನೇನೂ ಇಲ್ಲ. ಅಷ್ಟೇ ಅಲ್ಲ, ಅವನು ಎಲ್ಲ ಮೂರ್ತ ಅಮೂರ್ತ ಪದಾರ್ಥಗಳಲ್ಲಿಯೂ ಎಲ್ಲ ತತ್ವಗಳಲ್ಲಿಯೂ ನೆಲೆಸಿದ್ದಾನೆ. ಬರೀ ಮೂರ್ತ ಪದಾರ್ಥ ಅಷ್ಟೇ, ಅಮೂರ್ತ ಪದಾರ್ಥಗಳು ಅದಾವ ಇಲ್ಲ ಜಗತ್ತಿನಾಗ? ಎಲ್ಲನೂ ಆಕಾರ ಅದಾವ, ನಿರಾಕಾರ ಅದಾವ ಇಲ್ಲ? ಅಮೂರ್ತ ಪದಾರ್ಥಗಳು ಅದಾವಿಲ್ರಿ? ಹೇಳ್ರಿ ಉದಾಹರಣೆಗೆ. ಗಾಳಿ, ಆಕಾಶ, ಮತ್ತ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಮತ್ತ ಇನ್ನೊಂದು ಅರ್ಧ ತಾಸು ಪ್ರವಚನ ಚಾಲು ಹಿಂಗೆ ಕಂಟಿನ್ಯೂ ಬಿಟ್ರ ನಿದ್ದಿ ಬಂತ್ರಿ ಅಂತೀರಿ. ಅದು ನಿದ್ದಿ ನಿರಾಕಾರ. ಮತ್ತ ಹಸಿವಾಯ್ತಂದ್ರ ಹಸಿವು ಅಮೂರ್ತ ಪದಾರ್ಥ.
ಎಲ್ಲ ಅಮೂರ್ತ ಪದಾರ್ಥಗಳು ಬೇಕಾದಷ್ಟು ಅದಾವ. ಅದಕ್ಕೆ ಮೂರ್ತ ಪದಾರ್ಥಗಳು ಅಮೂರ್ತ ಪದಾರ್ಥಗಳು ಅಂತೇಳಿ ನೀವು ಪಟ್ಟಿ ಮಾಡ್ಕೋಬೇಕು. ಈ ಶಬ್ದ ಹೇಳಿದ ಕೂಡಲೇ ನಿಮಗೆ ಗೊತ್ತಾಗಬೇಕು. ಸಪ್ತ ಧಾತುಗಳು, ರಕ್ತ, ಮಾಂಸ, ಅದೇನು ಮಜ್ಜೆ, ಎಲುಬು, ಇವೇನದಾವ ಸಪ್ತ ಧಾತುಗಳು, ಅವು ಮೂರ್ತ ಪದಾರ್ಥಗಳು. ಅವೆಲ್ಲ ಕಾಂಬಿನೇಷನ್ ಆದಾಗ ಅಂತಃಕರಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಆಸೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಸಂಶಯ ಎಲ್ಲ ಅಮೂರ್ತ ಪದಾರ್ಥಗಳು. ಹಸಿವು, ಬಾಯಾರಿಕೆ, ಎಲ್ಲ ಅಮೂರ್ತ ಪದಾರ್ಥಗಳು. ನಿದ್ರೆ, ಆಸೆ ಎಲ್ಲ ಅಮೂರ್ತ ಪದಾರ್ಥಗಳು. ಅಮೂರ್ತ ಪದಾರ್ಥಗಳಲ್ಲಿ ಅವ ಅದನ್ನ ಇಲ್ಲ, ಎಲ್ಲದ್ರಾಗ ಅವನದನ್ನ, ಅವನಿಲ್ಲದ ಜಾಗನೇ ಇಲ್ಲ. ಮತ್ತ ಆಕಾಶ ಎಲ್ಲಿದರಿ? ಆಕಾಶ ಎಲ್ಲಿ? ಎಲ್ಲ ಕಡೆ ತುಂಬಿದ್ದೆ ಆಕಾಶ. ಬರೀ ಆಕಾಶ ಅನ್ನೋನ ಮ್ಯಾಲ ನೋಡ್ತೀವಿ, ಮ್ಯಾಲ ಅಷ್ಟೇ ಆಕಾಶ ಇಲ್ಲ. ಬಯಲು ಸ್ವರೂಪ ಎಲ್ಲನೂ ಆಕಾಶನೇ. ನಮ್ಮ ನಿಮ್ಮ ಮಧ್ಯೆ ಏನು ಗ್ಯಾಪ್ ಅದಲ್ಲ, ಅದೆಲ್ಲ ಆಕಾಶನೇ. ಚಳಿಗಾಲದಾಗ ಮಳೆಗಾಲದಾಗ ಉಸಿರಾಡಿಸ್ಲಕ್ಕ ಮೂಗ್ ಬಂದಾಗ್ತಿರ್ತದ, ಎದೆಗ ದಮ್ ಬರ್ತಿರ್ತದ. ಎದಕ್ಕೆ ಹಂಗಾಗಿರ್ತದದು? ಮೂಗಿನಾಗ ಗ್ರಂಥಿ ಬಾವು ಬಂದದ್ದಕ್ಕ ಅಲ್ಲಿ ಆಕಾಶ ಕಡಿಮೆ ಆಗಿರ್ತದೆ. ಉಸಿರಾಡಿಸ್ಲಕ್ಕೆ ಜಾಗ ಇರ್ಲಾರ್ದಕ್ಕ ಮೂಗು ಉಸಿರಾಡಿಸೋದು ತ್ರಾಸ ಆಗ್ತಿರ್ತದೆ. ಕೆಮ್ಮು ಕಫ ಆದ ಹೊತ್ನಾಗ ಶ್ವಾಸಕೋಶದೊಳಗೆ ಆಕಾಶ ಅದಲ್ಲ, ಆ ಆಕಾಶದೊಳಗೆ ಕಫ ತುಂಬಿಕೊಂಡು ಆ ಆಕಾಶದ ಬಯಲು ಕಡಿಮೆ ಆಗಿರ್ತದೆ, ಅಲ್ಲಿ ಉಸಿರಾಡಿಸೋದು ತ್ರಾಸ ಆಗ್ತಿರ್ತದೆ. ನಮ್ಮ ಪಿಂಡಾಂಡದೊಳಗೂ ಆಕಾಶ ಅದ, ಬ್ರಹ್ಮಾಂಡದೊಳಗೂ ಆಕಾಶ ಅದ, ಎಲ್ಲಾ ಕಡೆ ಆಕಾಶ. ಈ ಭೂಮಿ, ನೀರು, ಗಾಳಿ, ಅಗ್ನಿ ಎಲ್ಲದಕ್ಕೂ ಆಕಾಶನೇ ಅವಕಾಶ ಕೊಟ್ಟದ. ಎಲ್ಲನೂ ಆಕಾಶದಾಗೆ ಅದ. ಹೀಗಾಗಿ ಎಲ್ಲಾ ತತ್ವಗಳಲ್ಲಿ ಆತನೇ ನೆಲೆಸಿದ್ದಾನೆ. ಆಕಾಶದಂತೆ ಅವನು ಪೂರ್ಣವಾಗಿದ್ದಾನೆ, ಪರಿಪೂರ್ಣ. ಎಲ್ಲದರಾಗೂ ಅವನು ಎಲ್ಲಾ ದೇಶ, ಎಲ್ಲಾ ಕಾಲ. ಏನು ಹಿಂದ ಅಷ್ಟೇ ಇದ್ದ, ಈಗಿಲ್ಲ. ಈಗೆಲ್ಲನರಿ ದೇವರ ದ್ವಾಪರ ಯುಗದಾಗ ಅಷ್ಟೇ ಇದ್ದ, ಈಗ ದೇವರಿಲ್ಲ ತನ್ನಕ್ ಬರ್ತದ. ದ್ವಾಪರ ಯುಗದಾಗೇನೋ ಅದನ್ನ, ಕಲಿಯುಗದಾಗ ಎಲ್ಲಾ ಯುಗದಾಗ ಮುಂಜಾನೇನೂ ಅದನ್ನ, ಮಧ್ಯಾಹ್ನ ಅದನ್ನ, ಸಂಜೆಗೂ ಅದನ್ನ. ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ, ಎಲ್ಲ ಕಾಲದಲ್ಲಿ ಅಲ್ಲಿ ಇಲ್ಲಿ ಎಲ್ಲೆಲ್ಲೂ, ಅಂದು ಇಂದು ಎಂದೆಂದೂ. ಅವ ಇಲ್ಲದ ಕಾಲ ಇಲ್ಲ, ಅವ ಇಲ್ಲದ ದೇಶ ಇಲ್ಲ. ಎಲ್ಲ ಕಾಲ, ಎಲ್ಲ ದೇಶ, ಎಲ್ಲ ವಸ್ತುಗಳೊಳಗೆ ಅವನೇ ಅವನು. ಅವನು ಬಿಟ್ಟು ಒಂದು ವಸ್ತುನೂ ಇಲ್ಲ ಈ ಜಗತ್ತಿನೊಳಗೆ. ಎಲ್ಲ ವಸ್ತುಗಳಲ್ಲಿ ಅವನೇ ತುಂಬಿ ತುಳಕ್ಲಕ್ಕತ್ತಾನ. ಮತ್ತೆ ಮಾನ ಅಪಮಾನ ಪ್ರಸಂಗಗಳೇನದವಲ್ಲ, ಆ ಎಲ್ಲ ಪ್ರಸಂಗದಲ್ಲಿ ಸಹಿತ ಅವನೇ ತುಂಬಿ ತುಳಕ್ಲಕ್ಕತ್ತಾನೆ. ಎಲ್ಲ ಪ್ರಸಂಗದಾಗ ಅವನೇ ಅವನು. ಅವನಿಲ್ಲದ ಯಾವ ಪ್ರಸಂಗಗಳೂ ಇಲ್ಲ. ಹೆಂಗ? ಎಲ್ಲ ಪ್ರಸಂಗದಲ್ಲಿ ಅವನೇ ಅದ. ಅವನಿಲ್ಲದ ಪ್ರಸಂಗ ಇಲ್ಲ, ಅವನಿಲ್ಲದ ವಸ್ತು ಇಲ್ಲ, ಅವನಿಲ್ಲದ ನಾಮ ಇಲ್ಲ, ಅವನಿಲ್ಲದ ರೂಪ ಇಲ್ಲ, ಅವನಿಲ್ಲದ ಕಾಲವಿಲ್ಲ. ಇದಕ್ಕೇನಂತಾರಂದ್ರೆ ವಿಭೂ, ಸರ್ವ ವ್ಯಾಪಕ. ಮತ್ತೆ ಒಂದು ಕಾಲದಲ್ಲಿ ಇದ್ದು ಇನ್ನೊಂದು ಕಾಲದಲ್ಲಿ ಇಲ್ಲದವನಿಗೆ ಏನಂತಾರ? ಪಾಂಡವರು ದ್ವಾಪರ ಯುಗದಾಗ ಇದ್ರು, ಈಗ ಕಲಿಯುಗದಾಗ ಇಲ್ಲ. ಅದಕ್ಕೇನಂತಾರ?
ಪರಿಚ್ಛಿನ್ನ. ಹೌದಲ್ರಿ? ಕಾಲದಿಂದ ಪರಿಚ್ಛಿನ್ನ. ಪರಮಾತ್ಮ ದ್ವಾಪರ ಯುಗದಾಗನು ಅದನ, ಕಲಿಯುಗದಾಗನು ಅದನ. ಅದು ಕಾಲದಿಂದ ಅಪರಿಚ್ಛಿನ್ನ. ಮತ್ತೆ ನಾನು ರಾಯಚೂರಿನಾಗದೀನಿ, ಬೇರೆ ಜಾಗದಾಗ ಎಲ್ಲಿ ಇಲ್ಲ. ಈಗೇನಾಯ್ತು? ದೇಶದಿಂದ ಪರಿಚ್ಛಿನ್ನ. ಮತ್ತೆ ಎಲ್ಲಾ ಕಡೆಯ ಪರಮಾತ್ಮನೇ ತುಂಬಿ ತುಳುಕ್ತಾನಂದ್ರ ಅವ ದೇಶದಿಂದ ಅಪರಿಚ್ಛಿನ್ನ. ಹಿಂಗ ಒಂದು ವಸ್ತುವಿನಲ್ಲಿ ಒಂದು ಗುಣ ಇರ್ತದೆ. ಒಂದು ಹಣ್ಣು ತಿಂದ್ರಿ ಅಂತಂದ್ರ ಹಣ್ಣಿನ ರುಚಿ ಆ ಒಂದೇ ಹಣ್ಣಿನಾಗೆ ಇರ್ತದೆ. ಅದೇನದ? ವಸ್ತುವಿನಿಂದ ಪರಿಚ್ಛಿನ್ನ. ಎಲ್ಲ ಹಣ್ಣುಗಳಲ್ಲಿ ಆ ಪರಮಾತ್ಮನೇ ತುಂಬಿ ತುಳುಕ್ಲಕತ್ತಾನ. ಒಂದೇ ನೀರು, ಬೇರೆ 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 ಹಣ್ಣಿನ ಗಿಡಗಳ ಹಚ್ಚಾರ ಒಂದು ತೋಟದೊಳಗೆ. ಹಚ್ಚಿ ನೀರಿನ ಬೇರೆ ಬೇರೆ ರುಚಿ, ಬೇರೆ ಬೇರೆ ವಾಸನೆ ಇರೋ ನೀರು ಬಿಟ್ಟಾರೇನಲ್ಲಿ? ಒಂದೇ ನೀರು ಬಿಟ್ಟಾರ. ಒಂದೇ ಜಲ ಹಲವು ತತ್ವಗಳನ್ನು ಕೂಡಿ ಅನೇಕ ನಾಮರೂಪಗಳು, ರುಚಿಗಳು, ವಾಸನೆಗಳು ಆ ಹಣ್ಣುಗಳು, ಹಂಪಲುಗಳಾಗಿ ತಯಾರಾದವು. ಎಲ್ಲ ಹಣ್ಣಿನೊಳಗೆ ಒಬ್ಬನೇ ಪರಮಾತ್ಮ ಅದಾನ. ಒಂದು ಹಣ್ಣಿನ ರುಚಿ ಒಂದರೊಳಗಿದ್ದದ್ದು ಅದು ವಸ್ತು ಪರಿಚ್ಛಿನ್ನ. ಎಲ್ಲದರೊಳಗೂ ಅದೇ ಪರಮಾತ್ಮ ಇದ್ದನಂತಂದ್ರೆ ವಸ್ತುವಿನಿಂದ ಅಪರಿಚ್ಛಿನ್ನ. ಹೀಗೆ ನಾವು ತಿಳ್ಕೊಂಡು ಹೋಗ್ಬೇಕು. ಇವತ್ತೇನಾಯ್ತು? ವಿಭು ಏನೇನ್ ತಿಳ್ಕೊಂಡ್ರಿ? ಏಕ ಏವ ಶಿವ ಸಾಕ್ಷಾತ್ ಚಿನ್ಮಯ ಆನಂದಮಯ ವಿಭು ಅಂತ ಆಯ್ತು. ನಾಳೆ ಏನ್ ಮಾಡೋದು? ನಿರ್ವಿಕಲ್ಪ. ಎಲ್ಲವರಾಗ ಪರಮಾತ್ಮ ಅದನ ಅಂತ ಅಂದ ಮೇಲೆ ಸತ್ಸಂಗದಾಗ ಆಟೆ ಹೌದಷ್ಟೇ ಅದಕ್ಕೆ ಸುಮ್ಮ ಬಿಟ್ಬಿಡೋದಲ್ಲ. ಇನ್ನು ಮುಂದೆ ನಿಮ್ಮ ಕಣ್ಣು ತೆರೆದು ಏನೇನು ನೋಡ್ತೀರಿ ಅದು ಎಲ್ಲದರೊಳಗೂ ಪರಮಾತ್ಮನನ್ನೇ ನೋಡೋದು ಕಲಿಬೇಕು. ಆ ವಸ್ತುಗಳಿರ್ಬೋದು, ಜೀವಿಗಳಿರ್ಬೋದು, ಮನುಷ್ಯರಿರ್ಬೋದು. ವಿಭು ಎಲ್ಲದರೊಳಗೂ ಅವನೇ ಅದನ್ನ ತತ್ವದ ಹೆಸರೇನದು? ವಿಭು. ವಿಭುತ್ವ ದರ್ಶನ ಮಾಡ್ಕೋಬೇಕು. ವಿಭುತ್ವ ದರ್ಶನ ಮಾಡ್ತೀರಾ? ಪರಿಪೂರ್ಣ ಅಂದ್ರೂ ಒಂದೇ, ಸರ್ವ ವ್ಯಾಪಕ ಅಂದ್ರೂ ಒಂದೇ, ವಿಭು ಅಂದ್ರೂ ಒಂದೇ. ಪರಿಪೂರ್ಣದಾಗ ಇನ್ನ ಒಂದು ಕಡೆ ಏನ್ ವಿಶ್ಲೇಷಣೆ ಮಾಡ್ತಾರಂದ್ರ ದೋಷಿ ನಿರ್ದೋಷಿ ಅಂತಾರ. ಏನಾರ ದೋಷ ಇತ್ತಂತಂದ್ರೆ ಅದು ಪರಿಪೂರ್ಣ ಅಲ್ಲ, ನಿರ್ದೋಷಿ ಇದ್ರೆ ಪರಿಪೂರ್ಣ. ಹೀಗೆ ತಿಳ್ಕೊತಾರ. ಅದು ಇನ್ನೊಂದು ರೀತಿ ವಿಶ್ಲೇಷಣೆ ಮಾಡ್ತಾರ. ರೂಪಿದ್ದು ಫಲವೇನು? ರೂಪ ಬಹಳ ಚಂದದ, ಆದ್ರೆ ಗುಣವಿಲ್ಲದನ್ನಕ್ಕ ಗುಣ ಚಂದಿಲ್ಲ ಅಂತಂದ್ರೆ ನೋಡಿದ್ರೆ ಭಾರಿ ಪರಿಪೂರ್ಣ, ಒಳಗೆ ಗುಣನೇ ಚಲೋ ಅಂದ್ರೆ ಏನ್ ಮಾಡ್ತಾರೆ? ಹಿಂಗ ದೋಷ ಇತ್ತು ಅಂತಂದ್ರೆ ಅದು ಪರಿಪೂರ್ಣ ಅಲ್ಲ. ಏನೇನು ಕಣ್ಣು ತೆರೆದು ಏನು ನೋಡ್ತೀರಿ, ಕೈಯಿಂದ ಏನು ಮುಟ್ತೀರಿ, ಮೂಗಿನಿಂದ ಏನು ಮೂಸಿಸ್ತೀರಿ, ಕಿವಿಯಿಂದ ಏನು ಕೇಳ್ತೀರಿ, ನಾಲಿಗೆಯಿಂದ ಏನು ರುಚಿಸ್ತೀರಿ, ಮನಸ್ಸಿನಿಂದ ಏನು ಅನುಭವಿಸ್ತೀರಿ, ಅವು ಎಲ್ಲನೂ ಆ ವಿಭುವಿನ ಒಂದು ಅನುಭವ. ಆ ವಿಭುವಿನ ಅನುಭವ ಮಾಡಬೇಕು. ಈಗ ನಿಮಗೆ ಶೇಂಗಾದ ಕಾಯಿ ಕೊಟ್ರ ಹಂಗೆ ಬಾಯಿಗೆ ಹಾಕೊಂಡ್ಬಿಡ್ತೀರ? ಶೇಂಗಾದ ಕಾಯಿ ಕೊಟ್ರೆ ಹಂಗೆ ಬಾಯಿಗೆ ಹಾಕೊಂಡ್ಬಿಡ್ತಾರೆ?
ಸಿಪ್ಪಿ ತೆಗೆದು ತಿಂತಿರಲ್ಲ, ಹಂಗ ಈ ಜಗತ್ತಿನೊಳಗ ಏನೇನೋ ಬರ್ತಿರ್ತಾವಪ್ಪ ಮಾತುಗಳು. ಆ ಮಾತುಗಳು ಬಂದಾಗ ಸಿಪ್ಪಿ ತೆಗೆದ್ರೆ ಅಲ್ಲಿ ಒಳಗ ಆ ವಿಭುನೇ ಇರ್ತಾನ. ಆ ವಿಭು ಇಲ್ಲದ ಶಬ್ದನೇ ಇಲ್ಲ. ನಾವೇನ್ ಮಾಡ್ತೀವಿ, ಆ ಸಿಪ್ಪಿ ಸಹಿತ ತಿಲ್ಲಕ್ ಹೋಗಿ ಒದ್ದಾಡ್ತಿರ್ತೀವಿ. ಒಬ್ಬವನಿಗೆ ನಮಗ್ ಬೈಬೇಕು ಅಂತಂದ್ರ ಒಳಗ ಕೂತು ಅವನಿಗೆ ಬೈಲಕ್ ಶಕ್ತಿ ಕೊಟ್ಟವ ಯಾರು? ಅವ ಪರಮಾತ್ಮನೇ. ನಾವೆಷ್ಟು ಗಟ್ಟಿಯಾಗಿವೆ ಅಂತ ಪರೀಕ್ಷೆ ಮಾಡ್ಲಕ್ಕ ಶಕ್ತಿ ಕೊಡ್ತಾನ. ಶಕ್ತಿ ಕೊಟ್ಟು ಒಂದಿಷ್ಟು ಅನಿಶ್ ನೋಡ್ತಾನ. ಹಳ್ಳಿಡಿಸಿ ನೋಡ್ತಾನ. 16 ಇದ್ರ 8 ಮಾಡಿ ನೋಡ್ತಾನ. 8 ಇದ್ರ 4 ಮಾಡಿ ನೋಡ್ತಾನ. 4 ಇದ್ರ 2 ಮಾಡಿ ನೋಡ್ತಾನ. 2 ಇದ್ರ 1 ಮಾಡಿ ನೋಡ್ತಾನ. 1 ಇಲ್ಲದಂಗ ಮಾಡಿ ಬೇಡ್ಕೊಂಡು ತಿನ್ನಂಗ ಮಾಡ್ತಾನ. ಬೇಡ್ಕೊಂಡು ತಿನ್ಲಕ್ ಹೋದ್ರ ಮುಂದೆ ನಡಿ ಅನ್ನಂಗ ಮಾಡ್ತಾನ. ಯಾರೋ ಒಬ್ಬರು ದಯ ತೋರಿ ನೀಡಿದ್ರೆ ಕೈ ಜಾರಿ ಬೀಳಂಗ ಮಾಡ್ತಾನ. ಬಿದ್ದದ್ದು ಎತ್ಕೊಳಕ್ ಹೋಗೋದ್ರಾಗೆ ನಾಯಿ ಎತ್ಕೊಂಡು ಹೋಗಂಗ ಮಾಡ್ತಾನ. ಏನೆಲ್ಲ ಮಾಡ್ತಾನ. ಅವ ಏನೆಲ್ಲ ಮಾಡಿದ್ರು ಸಹಿತ ಮನಸ್ಸು ಪರಮಾತ್ಮನ ಕಡೆ ಇಟ್ಟುಕೊಂಡು, ಪರಮಾತ್ಮ ಇದೆಲ್ಲ ನಿಂದೆ ಲೀಲೆ, ಇದ್ರಾಗ ನಂದೇನಿಲ್ಲ ಅನ್ಕೋತ ಪರಮಾತ್ಮನ ನೆನೆಸ್ಕೋತ ಯಾರು ಬದುಕ್ತಾರ, ಇದೆಲ್ಲ ಆದ್ರೂ ನನ್ನ ನೆನೆಸೋದು ಬಿಡ್ಲಿಲ್ಲಲ್ಲ ಇವ ಅಂತೇಳಿ ಬಂದು ತೆಕ್ಕಿಗೆ ಹಾಕೊಂಡು ತನ್ನಂತೆ ಮಾಡ್ಕೊತಾನ. ಜ್ಯೋತಿ ಮುಟ್ಟಿದ ಜ್ಯೋತಿಯಂತೆ ಮಾಡ್ಕೊತಾನ. ಕಷ್ಟಗಳು ಕೊಡ್ತಾನ. ಕೊಟ್ಟಾಗ ಇದು ನಿನ್ನ ಪ್ರಸಾದ ಅಪ್ಪ, ನೀ ಇರ್ತೀನಿ, ಇದರೊಳಗೆ ನೀನೇ ಇದ್ದೀಯ. ಅಕ್ಕಮಾದೇವಿ ಅದೇ ಅಂತ ಕೌಶಿಕ ಮಹಾರಾಜ ಮದುವೆ ಮಾಡಿಕೊಂಡು ನೀನು ಮಾರಾಣಿ ನೋಡ್ದಂಗ ನೋಡ್ತೀನಿ ಅಂತ ಕೌಶಿಕ ಮಹಾರಾಜ ಅಂತ ಇರ್ತಾನ. ಅಕ್ಕಿ ಚನ್ನ ಮಲ್ಲಿಕಾರ್ಜುನನು ಇಲ್ಲದ ಸ್ವರ್ಗ ನನಗೆ ನರಕವಯ್ಯ ಅಂತ ಅಕ್ಕಿ. ಅವ ಕೌಶಿಕ ಮಹಾರಾಜ ಲಿಂಗ ಕಟ್ಕೊಳ್ಳಲ್ಲ. ಲಿಂಗ ಕಟ್ಟುವಂತಳ ಅವನಿಗೆ. ನೀನು ಲಿಂಗ ಕಟ್ಟುವ. ವಿದ್ಯಾಳ ಮಹಾರಾಜನು ಬಸವಣ್ಣ ಅದೇ ಅಂತಾನೆ, ನೀ ಲಿಂಗ ಕಟ್ಟುವ ಅಂತಾನ. ಅವ ಕಟ್ಕೊಳ್ಳಲ್ಲ. ನಾವೇ ಕಟ್ಕೋಬೇಕಂತಾರ. ನೀ ರಾಜಕೀಯ ಅಧಿಕಾರ ನೌಕರಿ ಕೊಟ್ಟೇನಿ, ಕೆಲಸ ಚಲೋ ಮಾಡ್ಲಕತ್ತಿದಿ ಮಾಡು, ನನ್ಗೆ ಲಿಂಗ ಕಟ್ಬಿದ್ದೀನಿ ಅಂತ. ಅದಕ್ಕ ನೀನಿಲ್ಲವ ಸ್ವರ್ಗ ನನಗೆ ನರಕವಯ್ಯ, ಮತ್ತೆ ನೀನಿರುವ ನರಕವೇ ನನಗೆ ಸ್ವರ್ಗವಯ್ಯ. ಜೀವನ ಎಷ್ಟರೇ ಕಷ್ಟ ಆಗಲಕ್ಕ ಪರಮಾತ್ಮ ನಿನ್ನ ನೆನವು ಅನ್ನೋದು ಒಂದು ಇತ್ತು ಅಂತಂದ್ರ ಅದೇ ನನಗೆ ಸ್ವರ್ಗ ನೋಡಪ್ಪ. ನನ್ನ ಸಂಸಾರ ಎಷ್ಟು ಕಷ್ಟ ಇದ್ರು ನನಗದು ಸ್ವರ್ಗ. ಯಾಕಂದ್ರೆ ನಿನ್ನ ನೆನೆಸ್ಕೋತ ಬದುಕ್ತೀನಲ್ಲ, ಅದೇ ನನಗೆ ಸ್ವರ್ಗ. ವರ್ಷಗಟ್ಲೆ ಸಂಗಟ ಜೋಡಾಗಿ ತಿರುಗಾಡ್ತೀವಿ, ಜೋಡಾಗಿರ್ತೀವಿ. ಒಂದು ದಿನಾರೇ ಇಷ್ಟು ಕಷ್ಟ ಪಡ್ತೀವಿ ಜೀವನದಾಗ, ಒಂದು ದಿನಾರೇ ಒಂದಕ್ಕಿಂತದ ಬೇಕು ಅಂತ ಕೇಳೋದಲ್ಲಮ್ಮ ಕುಂತಮ್ಮ, ಎಂತ ಕುಂತಿ ನೀನು ಅಂತ ಕೃಷ್ಣ ಕುಂತಿಗೆ ಕೇಳ್ತಾನ. ಆಕಿ ಕುಂತಿ ಏನಂತಾಳ, ಜಗತ್ತಿನೊಳಗ ಅತ್ಯಂತ ದೊಡ್ಡ ದೊಡ್ಡ ಕಷ್ಟಗಳು ಅಂತ ಏನದಾವಲ್ಲ ಅಂತ ಕಷ್ಟಗಳೆಲ್ಲ ನನಗ್ ಕೊಡು ಅಂತ ಕೇಳ್ತಾಳ ಆಕಿ. ಎದಕ್ಕೆ ಕಷ್ಟ ಕೊಡ್ಬೇಕು ನಿನಗ ಅಂತ ಕೇಳಿದ್ರ, ನೀನ್ ಎಷ್ಟು ದೊಡ್ಡ ಕಷ್ಟ ಕೊಡ್ತಿ ನಾನು ಅಷ್ಟು ಹೆಚ್ಚು ನಿನಗೆ ನೆನೆಸ್ತೀನಿ. ನೀ ನನಗೆ ಸುಖ ಕೊಟ್ಟಿ ಅಂತಂದ್ರೆ ನಾನು ನಿನಗೆ ಮರಿತೀನಿ. ಅದಕ್ಕೆ ಒಟ್ಟ ಸುಖ ಬೇಕಾಗಿಲ್ಲ, ನಿನ್ನನ್ನು ಮರೆಸುವ ಸುಖ ನನಗೆ ಬೇಕಿಲ್ಲ. ನಿನ್ನನ್ನು ನೆನೆಸುವಂತ ಕಷ್ಟಗಳೇ ನನಗೆ ಸಾಕು. ಅದಕ್ಕೆ ಕಷ್ಟವನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ರ, ಪರಮಾತ್ಮನನ್ನ ನೆನೆಸುವೋತ ಸ್ವೀಕಾರ ಮಾಡಿದ್ರ ಆ ಕಷ್ಟನೇ ಹೆಂಗಾಗ್ತದ, ಹೂವಿನ ಹಾಸಿಗೆ ಆಗ್ತದ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ವಿ ಅಂದ್ರೆ, ಪ್ರತಿ ಕ್ಷಣನು ಆ ವಿಭುವನ್ನ ನೆನೆಸ್ರಿ. ನೀವು
ಉಸಿರಾಡಿಸುವ ಪ್ರತಿಯೊಂದು ಉಸಿರಿನೊಳಗೆ ಅವನೇ ಅದನ. ನೀವು ಕುಡಿದು ನುಂಗುವ ಒಂದು ಗುಟುಕಿನ ನೀರಿನೊಳಗೆ ಅವನೇ ಅದನ. ಮೆಲೆದು ನುಂಗುವ ಒಂದೊಂದು ತುತ್ತಿನೊಳಗೆ ಅವನೇ ಅದನ. ಅವನು ಬಿಟ್ಟು ಮತ್ತಿನ್ಯಾವುದೂ ಇಲ್ಲ. ತುತ್ತಿಗೊಮ್ಮೆ ಶಿವಶರಣ ಎನ್ನುತ್ತಿರಬೇಕು. ಅದಕ್ಕೆ ಕಾಶಿ ಜಗದ್ಗುರುಗಳು ಏನ್ ಹೇಳ್ತಾರ, 21,600 ಸಾರಿ ಉಸಿರಾಡಿಸ್ತೀರಿ ಒಂದು ದಿವಸಕ್ಕ. ಪ್ರತಿ ಉಸಿರು ಯಾರಪ್ಪಂದದು? ಒಂದೊಂದು ಉಸಿರು ಯಾರದು? ಪರಮಾತ್ಮ. ಈ ಪರಮಾತ್ಮನ ಉಸಿರು ಅಂದ್ಮೇಲೆ ಅವನಿಗೆ ನೆನೆಸಿ ಉಸಿರಾಡಿಸ್ಬೇಕಾ ಇಲ್ಲ? ಅವನಿಗೆ ನೆನೆಸೋದು ಉಸಿರಾಡಿಸ್ಬೇಕು. ಅವನಿಗೆ ಮರ್ತಕ್ಕೆ ಅವನು ಉಸಿರಾಡಿಸಿದ್ರ, ನಿಮ್ಮ ಮನೆಗೆ ಬಂದಕ್ಕೆ ಎಲ್ಲ ಊಟ ನಾಷ್ಟ ತಿಂಡಿ ಜಳಕ ಪೂಜೆ ಎಲ್ಲ ಮಾಡ್ಕೊಂಡ್ಕೆ ನಿಮ್ ಯಜಮಾನಿಗೆ ಮಾತಾಡಿಸ್ಲಾರ್ದೆ ಬಂದ್ರೆ ಹೆಂಗಿರ್ತವು? ಮನೆ ಯಜಮಾನಿಗೆ ಮಾತಾಡಿಸ್ಲಾರ್ದೆ ಅವ್ರ ಮನೆಗೆ ಹೋಗಿ ಎಲ್ಲ ಪೂಜೆ ಪ್ರಸಾದ ಮಾಡ್ಕೊಂಡ್ ಬಂದ್ರೆ ಹೆಂಗಿರ್ತವು? ಹಂಗೆ ಪರಮಾತ್ಮನನ್ನು ನೆನೆಸಲಾರದೆ ಅವನ ಭೋಗ ಪದಾರ್ಥಗಳನ್ನೆಲ್ಲ ನಾವು ಭೋಗಿಸುವುದು ಹೆಂಗಂದ್ರೆ ಹಿಂಗಾತ, ಅರ್ಥ ಇಲ್ಲದಾಗ. ಅದಕ್ಕೆ ಅವ್ರು ಏನ್ ಹೇಳ್ಯಾರ ಕಾಶಿ ಜಗದ್ಗುರುಗಳು, 24 ತಾಸಿನೊಳಗ 21,600 ಸಾರಿ ಉಸಿರಾಡಿಸ್ತಿರಲ್ಲ, ಎಷ್ಟು ಜಪ ಮಾಡ್ಬೇಕು? ಎಷ್ಟು ಜಪ ಮಾಡ್ಬೇಕಂದ್ರೆ 21,600 ಸಾರಿ ಜಪ ಮಾಡ್ಬೇಕಂತ ಹೇಳ್ತಾರೆ. ಇಲ್ಲಂದ್ರೆ ನೀವು ಎಷ್ಟು ಜಪ ಮಾಡ್ತೀರಿ ಅಷ್ಟೇ ಉಸಿರಾಡ್ತೀರಿ. 108 ಜಪ ಮಾಡ್ತೀರಲ್ಲಪ್ಪ, 108 ಸಾರಿ ಅಷ್ಟೇ ಉಸಿರಾಡ್ತೀರಿ 24 ತಾಸಿನಾಗ. 21 ಸಾರಿ ಯಾಕೆ ಉಸಿರಾಡಿಸ್ತೀರಿ? 1008 ಜಪ ಮಾಡೋರು 1008 ಉಸಿರಾಡ್ತೀರಿ. 1009 ಉಸಿರಾಡಿಸಿರಿ ಅಂದ್ರೆ ಅದು ಸಾಲನೇ, ಲೋನ್. ಅದು ಅವನಿಗೆ ನೆನೆಸಿ ಉಸಿರಾಡಿಸಿದ್ದೇನದು ಹಂಗಿಲ್ಲದ ಬದುಕು. ಅವನಿಗೆ ಮರೆತು ಉಸಿರಾಡಿಸಿದ್ದೆಲ್ಲ ಹಂಗಿನ ಬದುಕದು, ಪುನರ್ಜನ್ಮಕ್ಕೆ ಕಾರಣ ಆಗ್ತದೆ. ಹಿಂಗಾಗಿ ನಾವೇನ್ ಮಾಡ್ಬೇಕು? ಆ ವಿಭುವನ್ನು ಅನುಭವಿಸಬೇಕು. ವ್ಯಾಸ ಮಹರ್ಷಿಗಳು ಬಾಲ್ಯದಲ್ಲಿ ಗೃಹತ್ಯಾಗ ಮಾಡುವ ಪ್ರಸಂಗದಲ್ಲಿ ಮನೆಯೊಳಗ ತಟ್ಟೆ ಬಟ್ಟಲು ಚಮಚ ಗ್ವಾಡಿ ಕಂಬ ವಸ್ತುಲು ಘಟ ಏನೇನು ವಸ್ತುಗಳದವ ಎಲ್ಲದಕ್ಕೂ ಅವನು ನಮಸ್ಕಾರ ಮಾಡ್ತಿದ್ದ. ಬೇರೆ ವಿಚಿತ್ರ ಐತ್ ಬಿಡಪ್ಪ, ಎಲ್ಲರೇ ಊರಿಗೆ ಹೋಗೋರು ಬರೋರು ದೇವ್ರ ಜಗಲಿ ಮೇಲೆ ಇರೋದು ಒಂದು ದೇವರಿಗೆ ದೀಪ ಹಚ್ಚಿ ನಮಸ್ಕಾರ ಮಾಡ್ತಾರೆ. ನೀನು ಎಲ್ಲ ಓಸುಗೆ ನಮಸ್ಕಾರ ಮಾಡ್ತಲ್ಲ, ಎಲ್ಲ ಮನೆಯ ಮಂದಿಗೆ ನಮಸ್ಕಾರ, ಎಮ್ಮೆ ಆಕಳ ಕರಗಳಿಗೆ ನಮಸ್ಕಾರ, ಅದು ಇಟ್ಟ ಸಗಣಿ ಮಲ ಮೂತ್ರಕ್ಕೆ ನಮಸ್ಕಾರ, ಅದು ತಿನ್ನುವ ಕಣಿಕೆಗೆ ನಮಸ್ಕಾರ, ಕಂಬಕ್ಕೆ ನಮಸ್ಕಾರ, ಕಲ್ಲಿಗೆ ನಮಸ್ಕಾರ, ಕಟ್ಟಿಗೆಗೆ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ ಮಾಡುದು. ಅವನಿಗೇನಾಗ್ಯದ? ವಿಭು ಸಾಕ್ಷಾತ್ಕಾರ ಆಗಿಬಿಟ್ಟದು. ಮನಿ ತ್ಯಾಗ ಮಾಡಿಕೊಂಡು ಹೋಗ್ಬೇಕಾದ್ರೆ ಅವನಿಗೆ ವಿಭುತ್ವ ಸಾಕ್ಷಾತ್ಕಾರ ಆಗಿ ಎಲ್ಲದರೊಳಗೂ ಆ ಪರಮಾತ್ಮನನ್ನೇ ಕಾಣಕತ್ತಾನ. ಪರಮಾತ್ಮನನ್ನ ಹೊರತಾಗಿ ಅವನಿಗೆ ಬೇರೆ ಏನು ಕಾಣವಲ್ದು. ಏನು ಕಾಣಿಸ್ತದ ಎಲ್ಲ ಪರಮಾತ್ಮ ಸ್ವರೂಪ. ಮತ್ ಪರಮಾತ್ಮ ಸ್ವರೂಪ ಕಂಡ ಮೇಲೆ ನಮಸ್ಕಾರ ಮಾಡ್ಲಾರ ಇರ್ಲಕ್ಕಾಗ್ತದ? ನಮಸ್ಕಾರ ಮಾಡ. ಇದು ಒಂದು ರೀತಿ ಪರಮಾತ್ಮನ ಸ್ವರೂಪ ಕಂಡ್ರೆ ನಮಸ್ಕಾರ ಮಾಡಬೇಕು ಅನ್ನೋದು, ಇದು ಒಂದು ರೀತಿ ಭಕ್ತಿ ಮಾರ್ಗ. ಮಾದಾರ ಧೂಳಯ್ಯ ಶರಣರಂತ ಬರ್ತಾರ. ಅವರು ಆ ಚಪ್ಪಲಿ ಒಲೆ ಅಂತದ್ದು, ಅದು ಉಳಿಯವು ಏನೇನು ಇರ್ತಾವಲ್ಲ, ಚುಚ್ಚವು ಕೊಯ್ಯವು ಹಾಕಿ ಕುಟ್ಟವು ಚರ್ಮ ಅದ ಮಾಡವು. ಅದಕ್ಕ ಅವನು ಉಳಿ ಒಳಗ ಶಿವ ಕಾಣ್ಲಕತ್ತಿ ಬಿಟ್ನಂತ. ಕಾಯಕ ಮಾಡುವಾಗ ಅವನು ಚರ್ಮ ಕೊಯ್ಯುವ ಉಳಿ ಒಳಗೆ ಶಿವ ಕಾಣ್ಲಕತ್ನಂತ. ಅವ ಮಾದಾರ ಧೂಳಯ್ಯ ಏನಂತಾನ, ನನ್ನಂತ ಬಡ ಶರಣ ದುಡ್ಕೊಂಡು ತಿಲ್ಲಕ ಒಂದಿಟ್ಟು ಇಲ್ಲಿ ರೋಡಿಗೆ ಕೂತೀನಿ, ಏನೋ ಒಂದು ಚಪ್ಪಲಿ ಹೊಲ್ದು, ನನ್ನ ಉಳಿ ಒಳಗ ನೀನು ಬಂದು ಏನು ಕೆಲಸ? ನಿನಗೆ ಬೇರೆ ಕೆಲಸ ಇಲ್ಲ, ಇಲ್ಲಿ ಯಾಕೆ ಬಂದಿದ್ದೀನಿ ನೀನು?
ನಿನಗೆ ದರ್ಶನ ಮಾಡ್ಕೋಬೇಕಂತ ಜಗತ್ತಿನ ತುಂಬ ಬೇಕಾದಷ್ಟು ಮಂದಿ ಕಾಯ್ಕೊಂಡು ಕೂತಾರೆ ಬಾಯಿ ತರ್ಕೊಂಡು. ಅವ್ರ ಬಲ್ಲಿ ಹೋಗು, ನನ್ನ ಬಲ್ಲಿ ಯಾಕೆ ಬಂದು ನನ್ನ ಕೆಲಸದಾಗ ನೀನು ಡಿಸ್ಟರ್ಬ್ ಮಾಡ್ಲಕತ್ತಿದಿ, ಹೋಗ ಕಡೆ ಅಂತ ಕಳ್ಸಿದ್ ನಾವು. ಒಬ್ರು ಇಂಥವು ಹೇಳಂಗೆ ಇಲ್ಲ. ಮಾದಾರ ಧೂಳ ಎಂದು ಹೇಳ್ಬೇಕಪ್ಪ ಇವು. ದೇವರು ಬರ್ಲತ್ ಕಾಯ್ಕೊಂಡು ಕೂತಾರೆ ಎಲ್ಲರೂ. ನೀನು ಅಲ್ಲಿ ಹೋಗೋದ್ ಬಿಟ್ಕೆ ನಾನು ನಿನಗೇನು ಕರೆದೆ, ನೀನು ಇಲ್ಲಕ್ಕೆ ಬಂದಿದ್ದೀನಿ, ನಿಂದೇನು ಕೆಲಸದ? ಕಾಯಕ ಮಾಡುವಾಗ ನನಗೆ ನೀನು ಡಿಸ್ಟರ್ಬ್ ಮಾಡಬೇಡ. ನಮ್ಮ ಬಸವಣ್ಣ ಗುರು ಹೇಳನ, ಕಾಯಕ ಮಾಡುವಾಗ ಗುರುವಾದಡಾಗಲಿ, ಲಿಂಗವಾದಡಾಗಲಿ, ಜಂಗಮವಾದಡಾಗಲಿ ಹಂಗು ಹರಿಯಬೇಕು. ಕಾಯಕ ಮಾಡೋದು ಬಿಟ್ಟು ಅವರು ಉಪಚಾರ ಮಾಡ್ಲಕ್ಕೆ ಹೋಗಬಾರ್ದು. ಕಾಯಕ ಮಾಡಾಗ ಕಾಯಕನೇ ಮಾಡಬೇಕು. ಗುರುಗಳು ಬಂದ್ರೇನು, ಲಿಂಗ ಸಾಕ್ಷಾತ್ ದೇವರು ಬಂದ್ರು ಸಹಿತ ಅದು ಬಿಟ್ಟಕ್ಕೆ ನೀನು ಕಾಯಕ ಮಾಡೋದು ಬಿಟ್ಟು ನೀ ಮತ್ತೊಂದು ಏನಾರು ಮಾಡಕ್ಕೆ ಹೋಗ್ಲಕ್ಕಿಲ್ಲ. ಕಾಯಕ ಇದ್ದು ಫಸ್ಟ್ ಕೆಲಸ. ನೋಡ್ರಿ ಅವ್ರದ್ದು ಹೆಂಗದ, ಬಿಡ ಇಲ್ಲದ ಬದುಕ. ಲದ್ದೆಯ ಸೋಮ, ಮಾದಾರ ಧೂಳಯ್ಯ ಹೆಂಗದ. ಏನಾರ ಬ್ಯಾನಿ ಬಂದ್ರ ನೆಳ್ಳು, ತ್ರಾಸಾದ್ರ ಅಳು, ಜೀವವಾದ್ರೆ ಸಾಯಿ. ಪರಮಾತ್ಮಗೆ ಯಾಕೆ ನೆನೆಸ್ತೀನಿ ಅಂತ ನಾವು ಲದ್ದೆಯ ಸೋಮ ಬರೀದೇ ಒಂದು ವಚನ ಬರ್ದ ನಾವು. ನೋವಾಲಕತ್ತದ ಅನುಭವಿಸು, ಬಾಳ ತ್ರಾಸ ಆಲಕತ್ತದ ಅಳು, ತಡ್ಕೊಳಕ್ಕಾಗಲ್ದು ಚೀರು, ಮತ್ತೇನು ಜೀವವಾದ್ರೆ ಸಾಯಿ ಅಂತ ಸಾಯಿ. ಲದ್ದೆಯ ಸೋಮಂದು ಒಂದೇ ಒಂದು ವಚನ ಅದು. ಇದಕ್ಕೆ ಯಾ ದೇವ್ರಿಗೆ ನೆನ್ಸ್ಗೊತ್ತೆ ಅಪ್ಪೋ ಅಂತೀವೋ ನನ್ನ ಮಗನೇ ಅಂತ ನಾವು. ದೇವರಿಗೆ ನೆನ್ಸ್ಲಕ್ ಹೋಗ್ಬೇಡ ನೀನು ಕಷ್ಟಕ್ಕೆ. ಏನ್ ನೋಡ್ರಿ ಅವೆಲ್ಲ ಅಂತ ಜೀವನ. ವಿಭುತ್ವ ದರ್ಶನ ಹೆಂಗ ಮಾಡಬೇಕು ಅಂದ್ರ ಇದಕ್ಕೇನು ರೊಕ್ಕ ಬೇಕಾ, ರೂಪಾಯಿ ಬೇಕಾ? ಎಲ್ಲಾ ಕಡೆ ಆ ಪರಮಾತ್ಮನ ದರ್ಶನ ಮಾಡ್ಕೊಳಕ ಏನ್ ಬೇಕಾಗ್ಯದ? ಎಂತ ಆನಂದ, ಎಂತ ಆನಂದ, ಎಂತ ಆನಂದ, ಎಂತ ಜನ್ಮ ಸಾರ್ಥಕ ಇದು, ಎಂತ ಮಾರ್ಗದರ್ಶನ ಇದು. ಅದ್ಭುತ. ನಾಳೆಗೆ ನಿರ್ವಿಕಲ್ಪ ಅಂತ ಒಂದೇ ಒಂದು ಶ್ಲೋಕದೊಳಗ ನಿರ್ವಿಕಲ್ಪೋ 2 ಸಾಲಿನ ವಚನ ಇದು ಶ್ಲೋಕ. ಅದ್ರೊಳಗೆ ಒಂದು ಸಾಲು ಮುಗೀತು. ಏಕ ಏವ ಶಿವ ಸಾಚಿದಾನಂದಮಯೋ ವಿಭುವು ಮುಗೀತು. ನಾಳೆಗೆ ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕ. ನಾಳೆಲಿಂದ ಅವು 4 ಗುಣಗಳ ಬಗ್ಗೆ ಹೇಳ್ತಾರೆ. 8 ಗುಣಗಳನ್ನು ಒಂದು ಶ್ಲೋಕದಾಗ ತುಂಬಿಸ್ಯಾರ. ಆ ಶ್ಲೋಕಗಳ ಮೂಲಕ ನಾವು ಪರಮಾತ್ಮನ ಲಕ್ಷಣಗಳನ್ನು ಅರಿಯುವುದು ಇದು ಮನುಷ್ಯ ಜನ್ಮದ ಕರ್ತವ್ಯ. ಇಂಥ ಒಂದು ಕರ್ತವ್ಯವನ್ನು ನಾವು ನಿಷ್ಠೆಯಿಂದ ಮಾಡಿ ಪರಮಾತ್ಮನನ್ನು ಅರಿತಾ ಇದ್ದೀವಲ್ಲ, ನಮ್ಮಂತ ಶ್ರೇಷ್ಠ ಪುಣ್ಯವಂತರು ಮಹರ್ಷಿಗಳು ಜಗತ್ತಿನಾಗ ಮತ್ತೆಲ್ಲೆಲ್ಲೆಲ್ಲಿ ಇಲ್ಲ. ಇದು ವಿಶ್ವಾಸ ಇರ್ಬೇಕು. ನೀವೇ ಮಹರ್ಷಿಗಳು, ನೀವೇ ಗ್ರೇಟ್. ಶಿವಾಚಾರ ಘನವೆಂಬ ಮರವಿರಲಿ ನಮ್ಮೊಳಗಂತ. ನಾವೇನು ಸಾಧನೆ ಮಾಡ್ಲಕತ್ತೀವಿ, ಭಾರಿ ದೊಡ್ಡ ಸಾಧನೆ ಮಾಡ್ಲಕತ್ತೀವಿ ಅನ್ನೋದು ಸೊಕ್ಕು ಎದರಾಗರೆ ರೊಕ್ಕ ರೂಪಾಯಿ ಬಂಗಾರದಾಗ ಸೊಕ್ಕು ತೋರಿಸ್ಕೋಬೇಡ್ರಿ. ನೀವು ಯಾವ ಆಧ್ಯಾತ್ಮ ಸಾಧನೆ ಮಾರ್ಗ ಹಿಡಿದ್ರಿ ಅದು ಘನವಾದ ಮಾರ್ಗ ಆದಂತೇಳಿ ನಿಮ್ಮೊಳಗ ಅಂತ ಒಂದು ಮದ ಇರಲಿ. ನಮ್ಮ ಮಾರ್ಗನೇ ಶ್ರೇಷ್ಠ ಅಂತ. ಮತ್ತೇನಾರು ಡೌಟ್ ಇದ್ರೆ ಕೇಳ್ರಿ. ಏನೂ ಇಲ್ಲ ಅಂತಂದ್ರೆ ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ, ಶರಣ 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 ಶರಣ. ಶರಣ ಶರಣಾರ್ಥಿ.